ಶ್ರೀವನಿತೆಯ ರಸನೆ ವಿಮಲರಾಜೀವ ಪೀಠನ ಪಿತನೆ ಜಗಗತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರ ನಾರಾಯಣ ಗಜಮುಖನೇ ಮೆರೆವೆ ಕದಂತನೆ ನಿಜ ಗುಣಾನ್ವಿತ ಪರಶುಧಾರಣೆ ರಾಜತಗಿರಿಗೊಡ ಜನಕುಮಾರನೆ ವಿದ್ಯೆವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತಿಹರ ನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವ ವಾರಿಜಾಸನೆ ಸಕಲ ಶಾಸ್ತ್ರ ವಿಚಾರದುದ್ಭವೇ ವಚನ ರಚನೋದ್ಧಾರೆ ಶ್ರುತಿ ಪೌರಾಣಗಮ ಸಿದ್ಧಿದಾಯಕಿಯೇ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಶೌರಿ ಸುರಪತಿ ಸಕಲ ಮುನಿಜನ ಸೂರಿಗಳಿಗನುಪಮದಯುಕುತಿಯೇ ಶಾರದೆಯ ನರ್ತಿಸುಗೆ ನಲಿದೊಲಿದು ಎನ್ನ ಜಿಹ್ವೆಯಲಿ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೇ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ಸರಿ ಅರಳುಗಳಿಗಿದು ವೀರ ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣತರಲಂಕಾರ ಕಾವ್ಯಕ್ಕೆ ಗುರು ಎನಲು ರಚಿಸಿದ ಕುಮಾರ ವ್ಯಾಸ ಭಾರತವ ಗುರುಜನರ ಚರಣ ಕಮಲಗಳಿಗೆ ನಮಸ್ಕರಿಸಿ ಪರಮಾತ್ಮನನ್ನು
ಸ್ಮರಿಸಿಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಹಿಂದಿನ ಕಾರ್ಯಕ್ರಮದಲ್ಲಿ ಅರ್ಜುನ ಶಿವನನ್ನು ಕುರಿತು ತಪಸ್ಸು ಮಾಡಿದಂಥ ಭಾಗವನ್ನು ನೋಡಿದ್ದೇವೆ. ಪಾಶುಪತಾಸ್ತ್ರ ಎನ್ನುವಂಥ ವಿಶೇಷವಾದ ಅಸ್ತ್ರವನ್ನು ಪಡೆಯುವ ಸಲುವಾಗಿ ಘೋರವಾದ ತಪಸ್ಸನ್ನು ಮಾಡಿದ ಅರ್ಜುನ ಇನ್ನೇನು ಅವನ ತಪಸ್ಸಿಗೆ ಮೆಚ್ಚಿ ಅವನಿಗೆ ವರವನ್ನು ಕೊಡಬೇಕು ಎನ್ನುವಂಥ ಸಂಕಲ್ಪ ಮಾಡಿದ ಶಿವ. ಆದರೆ ವರ ಕೊಡುವ ಮೊದಲು ಇನ್ನೂ ಒಂದು ಪರೀಕ್ಷೆ ನಡೆಯಬೇಕು ಅವನಿಗೆ. ಅದಕ್ಕೋಸ್ಕರ ಪರೀಕ್ಷೆ ಮಾಡುವುದಕ್ಕೋಸ್ಕರ ಇದೇ ರೂಪದಲ್ಲಿ ಹೋದರೆ ಶಿವನಾಗಿ ಅವನ ಮುಂದೆ ಕಾಣಿಸಿಕೊಂಡ್ರೆ ಪರೀಕ್ಷೆ ಅಷ್ಟು ಸ್ವಾರಸ್ಯವಾಗಿ ನಡೆಯುವುದಿಲ್ಲ. ಪರೀಕ್ಷೆಯಲ್ಲಿ ಯಾವಾಗಲೂ ಅಷ್ಟೇ, ಯಾವ ಪ್ರಶ್ನೆ ಕೇಳ್ತೇವೆ ಅಂತ ಹೇಳಿ ಮುಂಚಿನ ದಿವಸನೇ ಹೇಳಿಬಿಟ್ರೆ ಎಲ್ಲರೂ ತಯಾರಾಗಿ ಬಂದುಬಿಡ್ತಾರೆ. ಪರೀಕ್ಷೆ ಆಗುವುದಿಲ್ಲ ಆವಾಗ. ಹಾಗಾಗಿ ಪರೀಕ್ಷೆ ಅಂದರೆ ಯಾವಾಗಲೂ ಅಷ್ಟೇ ಅನಿರೀಕ್ಷಿತವಾದ ಏನೋ ಒಂದು ಅಂಶ ಅದರಲ್ಲಿ ಇರಬೇಕು. ಅವರಿಗೆ ಗೊತ್ತಾಗದಂಥ ಯಾವುದೋ ರಹಸ್ಯ ಅಂಶ ಇದ್ದರೆ ಆಗ ಅದಕ್ಕೆ ಯಾವ ರೀತಿಯಲ್ಲಿ ಅವರು ಸ್ಪಂದಿಸ್ತಾರೆ, ಹೇಗೆ ಅದನ್ನು ಎದುರಿಸ್ತಾರೆ ಅನ್ನುವುದರಲ್ಲಿ ಇರುವಂಥದ್ದು ಸ್ವಾರಸ್ಯ. ಅದಕ್ಕೋಸ್ಕರ ಶಿವ ಯೋಚನೆ ಮಾಡಿದ, ಹೀಗೆ ಹೋಗುವುದಲ್ಲ, ಬೇರೆ ಒಂದು ರೂಪದಲ್ಲಿ ರೂಪ ಮರೆಸಿಕೊಂಡು ಹೋಗಬೇಕು. ಯಾವ ರೂಪ? ಕಾಡಿನಲ್ಲಿ ಎಷ್ಟೋ ಜನ ಬೇಟೆಯಾಡುವವರೆಲ್ಲ ಇರ್ತಾರೆ, ಬೇಡರು, ಕಿರಾತರು ಅಂತ ಕರೆಯುತ್ತಾರೆ ಅವರನ್ನು. ಆ ಕಿರಾತರ ರೂಪಿನಲ್ಲಿ ನಾನು ಹೋಗಬೇಕು. ನಾನು ಮಾತ್ರ ಹೋಗುವುದಲ್ಲ, ನಮ್ಮ ಅನುಯಾಯಿಗಳೆಲ್ಲ ಇದ್ದಾರೆ, ಕೈಲಾಸದಲ್ಲಿ ಎಲ್ಲ ಇರ್ತಾರೆ. ಗಣಪತಿ, ಷಣ್ಮುಖ, ವೀರಭದ್ರ, ಭೃಂಗಿ, ಭೃಗುಟಿ, ಏನು ಅನೇಕ ಜನ ಅವರೆಲ್ಲ ಇದ್ದಾರೆ. ಪ್ರಮಥ ಗಣಗಳು ಅಂತ ಅವರನ್ನು ಕರೀತಾರೆ. ಅವರೂ ಕೂಡ ಒಂದೊಂದು ರೂಪವನ್ನು ತಾಳಿಕೊಂಡು ಎಲ್ಲರೂ ಕಿರಾತ್ರೆ, ಬೇರೆ ರೂಪ ಅಲ್ಲ, ಬೇಡರ ರೂಪವನ್ನೇ ಧರಿಸಿ ನನ್ನ ಜೊತೆಗಾರರಾಗಿ ಅವರೂ ಬರಬೇಕು ಅಂತ. ಪಾರ್ವತಿ ಕೂಡ ನಾನು ಬರ್ತೇನೆ ಅಂತ ಹೇಳಿದ್ಲು. ಆಯಿತು, ಬರಬೇಕು, ಬರ್ಬೋದು, ಆದರೆ ಬರುವುದಾದರೆ ಹೀಗೆ ಬರುವಾಗಿಲ್ಲ, ನೀನು ಕೂಡ ಕಿರಾತಿ ವೇಷ ಧರಿಸಬೇಕು. ಒಬ್ಬ ಬೇಡತಿ ವೇಷ ಧರಿಸ್ಕೊಂಡು ಬರುವುದಾದ್ರೆ ಅಡ್ಡಿಲ್ಲ ಅಂತ ಹೇಳಿದ ಶಿವ. ಅದಕ್ಕೇನಂತೆ, ನಿಮ್ಮಂಥವರೇ ಇಂಥ ಕಿರಾತರಾದ ಮೇಲೆ ನನಗೇನಂತೆ ಕಿರಾತರಾಗುವುದಕ್ಕೆ ಅಡ್ಡಿ, ನಾನು ಅದೇ ರೀತಿ ಮಾಡ್ತೇನೆ ಅಂತ ಹೇಳಿ ಅವಳು ಕೂಡ ಒಬ್ಬ ಬೇಡತಿಯಾಗಿ ಇವನ ಜೊತೆಯಲ್ಲಿ ಬಂದಳು. ಎಲ್ಲ ಬಂದರು. ಈಗ ಪರೀಕ್ಷೆ ನಡಿಬೇಕಲ್ಲ. ಪರೀಕ್ಷೆ ನಡೆಯುವುದು ಯಾವ ರೀತಿಯಲ್ಲಿ ಅಂದರೆ, ಏನೋ ಒಂದು ಯಾವುದೋ ಒಂದು ನೆಪ ಒಡ್ಡಿ ಒಂದು ಕಲಹ ತೆಗಿಬೇಕು, ಒಂದು ಜಗಳ ತೆಗಿಬೇಕು ಅರ್ಜುನ ಜೊತೆಯಲ್ಲಿ. ಅರ್ಜುನನಿಗೂ ಶಿವನಿಗೂ ಒಂದು ಕಾದಾಟ ಆಗಬೇಕು. ಆ ಕಾದಾಟದಲ್ಲಿ ಅರ್ಜುನನ ಶಕ್ತಿ ಎಷ್ಟೆಂಬುದು ಪರೀಕ್ಷೆ ಆಗಬೇಕು. ಶಿವನಿಗೆ ಗೊತ್ತಿಲ್ಲ ಅಂತೇಳಿ ಅಲ್ಲ, ಅರ್ಜುನನ ಶಕ್ತಿ ಎಷ್ಟೆಂಬುದು ಚೆನ್ನಾಗಿ ಗೊತ್ತು ಶಿವನಿಗೆ. ಆದರೆ ಲೋಕಕ್ಕೆ ತೋರಿಸಿಕೊಡಬೇಕು ಅರ್ಜುನನ ಸತ್ವ ಎಷ್ಟು. ಯಾತಕ್ಕೋಸ್ಕರ ನಾನು ಇವನಿಗೆ ಒಂದು ಪಾಶುಪತಾಸ್ತ್ರ ಅನ್ನುವಂಥ ಮಹಾಸ್ತ್ರ, ಇದುವರೆಗೆ ಯಾರಿಗೂ ಕೊಡದೇ ಇರುವಂಥ ಒಂದು ಅಸ್ತ್ರವನ್ನು ಕೊಡ್ತಾ ಇದ್ದೇನೆ, ಯಾಕೆ ಕೊಟ್ಟೆ ಅಂತ ಹೆಚ್ಚುಗಾರಿಕೆ ಏನಿದೆ ಅರ್ಜುನನಲ್ಲಿ ಅದು ಲೋಕಕ್ಕೆ ಗೊತ್ತಾಗಬೇಕು, ಅದು ಉದ್ದೇಶ. ಹಾಗಾಗಿ ಏನೋ ಒಂದು ನೆಪದಿಂದ ಈಗ ಜಗಳ ಪ್ರಾರಂಭ ಮಾಡಬೇಕಾಗಿದೆ. ಶಿವ ಯೋಚನೆ ಮಾಡಿದ. ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಒಂದು ಹಂದಿ ಕಾಣಿಸಿಕೊಂಡಿತ್ತು, ಕಾಡು ಹಂದಿ. ಅದು ನಿಜವಾದ ಹಂದಿ ಅಲ್ಲ. ಆ ಕಾಡಿನಲ್ಲಿ ಒಬ್ಬ ಮೂಕ ದಾನವ, ಮೂಕ ಅನ್ನುವಂಥ ಮೂಕಾಸುರ ಎಂಬ ಹೆಸರಿನ ಒಬ್ಬ ರಾಕ್ಷಸ ಇದ್ದ. ಅವನು ಹಂದಿ ರೂಪವನ್ನು ಧರಿಸಿ ಆಗಿಂದಾಗ ಅಲ್ಲಲ್ಲಿ ಸಂಚರಿಸ್ತಾ ಇದ್ದ. ಜನರನ್ನು, ಅಲ್ಲಿ ತಪಸ್ಸು ಮಾಡುವಂಥ ಋಷಿಗಳನ್ನು ಹೆದರಿಸುವ ಸಲುವಾಗಿ ಅವನು ಆ ಕೆಲಸ ಮಾಡ್ತಾ ಇದ್ದ. ಒಂದಲ್ಲ ಒಂದು ದಿನ ಅವನು ಯಾರಿಗಾದರೂ ತೊಂದರೆ ಕೊಡ್ತಾನೆ, ಆಗಿಂದಾಗ ತೊಂದರೆ ಕೊಡುತ್ತಲೇ ಇದ್ದಾನೆ, ಅವನನ್ನು ಕೊಲ್ಲಲೇಬೇಕು ಎಂಬ ಒಂದು ಯೋಚನೆ ಕೂಡ ಶಿವನಿಗಿತ್ತು. ಇದೇ ಸರಿಯಾದ ಸಮಯ ಅಂತ ಯೋಚನೆ ಮಾಡಿ ಶಿವ ಆ ಮೂಕದಾನವ ಅಂದರೆ ಹಂದಿಯ ರೂಪದಲ್ಲಿದ್ದ. ಸಾಮಾನ್ಯ ಹಂದಿ ಅಲ್ಲ, ದೊಡ್ಡ ಪರ್ವತಾಕಾರದ ದೊಡ್ಡ ಹಂದಿ. ನೋಡಿದರೆ ಎಂಥವರಿಗಾದರೂ ಭಯ ಆಗಬೇಕು ಅಂಥ ಹಂದಿಯ ಮೇಲೆ ಈ ಶಿವ ಒಂದು ಬಾಣವನ್ನು ಪ್ರಯೋಗ ಮಾಡಿಬಿಟ್ಟ. ಆಗ ಹಂದಿ ಅರಚಿಕೊಂಡು ಕಿರಿಚಿಕೊಂಡು ಚೀರಾಡುತ್ತಾ, ಅದು ಕಿರ್ಲುತ್ತಾ ಓಡುತ್ತಾ ಓಡೋಡಿ ಬಂತು. ಓಡಿ ಬಂದದ್ದು ಎಲ್ಲಿಗೆ? ಈ ಅರ್ಜುನ ತಪಸ್ಸು ಮಾಡ್ತಾ ನಿಂತಿದ್ದನಲ್ಲ ಅಲ್ಲಿಗೆ ಬಂದ್ಬಿಡ್ತು. ಅರ್ಜುನ ಕಣ್ಣು ಮುಚ್ಚಿ ತಪಸ್ಸು ಮಾಡ್ತಾ ಇದ್ದ. ಒಡನೆ ಕಣ್ಣು ತೆರೆದ. ಸುತ್ತಮುತ್ತಲಿನ ಜನ ಎಲ್ಲ ಹಾಹಾಕಾರ ಮಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ಅಯ್ಯೋ ಹಂದಿ ಬಂತು, ಹಂದಿ ಬಂತು ಅಂತ. ಅರ್ಜುನ ಕಣ್ಣು ತೆರೆದು ನೋಡಿದ, ಅಬ್ಬಾ ಸಾಮಾನ್ಯ ಹಂದಿ ಅಲ್ಲ, ಇದರಿಂದ ಏನಾದರೂ ಅಪಾಯ ಆದೀತು ಸುತ್ತಮುತ್ತಲಿರುವಂಥ ಋಷಿಮುನಿಗಳಿಗೆ, ಸುಮ್ಮನೆ ಬಿಡಬಾರದು ಇದನ್ನು ಅಂತ ಯೋಚನೆ ಮಾಡಿ ತನ್ನ ಬತ್ತಳಿಕೆಯಿಂದ ಒಂದು ಬಾಣವನ್ನು ತೆಗೆದು ಅದನ್ನು ತನ್ನ ಬಿಲ್ಲಿಗೆ ಹೂಡಿ ಹೊಡೆದು ಬಿಟ್ಟ. ಆಗ ಹಂದಿ ಮೊದಲೇ ಅರ್ಧ ಜೀವ ಆಗಿತ್ತು ಶಿವನ ಬಾಣದಿಂದ. ಈಗ ಮತ್ತೊಂದು ಸಲ ಅರಚಾಡುತ್ತಾ
ಅದು ಕೈಕಾಲನ್ನೆಲ್ಲ ಒದರುತ್ತಾ ಅಲ್ಲೇ ಬಿದ್ದು ಗಿರಿಗಿರನೆ ಬುಗುರಿ ಹಾಗೆ ಒಂದ್ಸಲ ತಿರುಗಿ ಅಲ್ಲಿ ಅರ್ಜುನನ ಎದುರಿನಲ್ಲೇ ಸತ್ತು ಹೋಯ್ತು. ಆಯಿತು, ಸತ್ತು ಹೋದ ಮೇಲೆ ಅರ್ಜುನ ಅಂದ್ಕೊಂಡ, ಆಯ್ತಪ್ಪ ಸದ್ಯ ಎಲ್ರಿಗೂ ಕ್ಷೇಮ ಆಯಿತು ಅಂತ ಇನ್ನೇನು ತಪಸ್ಸು ಮಾಡೋಣ ಅಂತ ಕಣ್ಣು ಮುಚ್ಚುವುದರಲ್ಲಿ ಇರುವಾಗಲೇ ಅಲ್ಲಿ ಬಂದ ಶಿವ, ಕಿರಾತ ರೂಪನ ಶಿವ ಬಂದುಬಿಟ್ಟು ಹೇಳ್ದ. ಅವನು ಸ್ವಲ್ಪ ಕಿರಾತ ಭಾಷೆಯಲ್ಲೇ ಮಾತಾಡ್ದ. ಯಾಕಂದರೆ ಕೇಳಿ ಕೇಳಿ ನಟರಾಜ ಅವ, ನಟನೆಯಲ್ಲಿ ಭಾಳ ಚತುರ ಶಿವ. ವೇಷ ಹಾಕಿಕೊಂಡ್ರೆ ಮಾತ್ರ ಸಾಕಾಗುವುದಿಲ್ಲ, ವೇಷಕ್ಕೆ ತಕ್ಕ ಭಾಷೆಯೇ ಬೇಕು. ವೇಷ ಕಿರಾತನ ವೇಷ ಹಾಕಿಕೊಂಡು ಒಳ್ಳೆ ಶಿಷ್ಟ ಭಾಷೆ, ಶುದ್ಧವಾದ ಭಾಷೆ ಮಾತಾಡಿಬಿಟ್ರೆ ಇವೆಲ್ಲೋ ಕಿರಾತ ಅಲ್ಲ, ಭವಿಷ್ಯ ವೇಷ ಇರಬೇಕಂತ ಅಂದ್ಕೊಳ್ತಾರೆ. ಹಾಗಾಗಬಾರದು ಎಂಬುದಕ್ಕಾಗಿ ಅವನ ಭಾಷೆಯಲ್ಲೇ, ಕಿರಾತರ ಭಾಷೆಯಲ್ಲೇ ಮಾತನಾಡ್ದ. ಬಂದ್ರೋ ಇಲ್ಲಿ ಎತ್ಕೊಳ್ರೋ, ಬಿದ್ದೈತೆ ನೋಡಿ ಹಂದಿ ಅಂತ, ದೊಡ್ಡ ಹಂದಿ ಮಿಕಾ, ನಾನು ಹೊಡೆದದ್ದು, ಎತ್ಕೊಂಡು ಹೋಗಿ ಅಂತಲ್ಲ ತನ್ನ ಅನುಯಾಯಿಗಳನ್ನು ಕರೆದ. ಆವಾಗ ಅವರೆಲ್ಲ ಬಂದರು, ಎತ್ಕೊಂಡು ಹೋಗಬೇಕು, ಇದನ್ನು ಸಾಗಿಸಬೇಕು ಅಂತ. ಆಗ ಅರ್ಜುನನಿಗೆ ಕೋಪ ಬಂತು. ಎಲ್ಲ ಕಿರಾತ, ನಾನು ಹೊಡೆದದ್ದು ಇಲ್ಲಿರುವ ಜನರೆಲ್ಲ ಕಂಡಿದ್ದಾರೆ, ನನ್ನ ಎದುರೇ ಬಂದು ಬಿದ್ದಿದೆ ಹಂದಿ, ಇದನ್ನು ನೀನು ಕೊಂದದಂತ ಹೇಳ್ತಾ ಇದ್ದೀಯಲ್ಲ, ಹಸಿ ಸುಳ್ಳು ಹೇಳ್ತಾ ಇದ್ದೀಯಲ್ಲ, ನಿನಗೆ ನ್ಯಾಯ ನೀತಿ ಏನೂ ಇಲ್ಲವಾ ಅಂತ ಕೇಳಿದ ಅರ್ಜುನ. ಇವ ಅಂದ, ತಮ್ಮ ನೀನು ಹೊಡೆದಿರ್ಬೋದು, ಆದ್ರೆ ನೋಡು ನನ್ನ ಬಾಣ ಹೆಂಗೆ ಕೀಲಿಸ್ಕೊಂಡೈತೆ ಅದರ ಹೊಟ್ಟೆಗೆ, ನಾನು ಹೊಡೆದದ್ದರೆ ಸತ್ತೋಯ್ತದು, ಬಿಡು ನಮ್ಮದದು ಹಂದಿ ಅಂತಂದಾವ. ಇವನಿಗೆ ಕೋಪ ಬಂತು ಅರ್ಜುನಿಗೆ. ಇದು ನಿಜವಾಗಿ ಹಂದಿ ಇಬ್ಬರಿಗೂ ಬೇಡ, ಶಿವನಿಗಂತೂ ಬೇಡ ಹಂದಿ, ಮತ್ತು ಅರ್ಜುನನಿಗೂ ಬೇಕಾಗಿಲ್ಲ. ಯಾಕಂದರೆ ಅವನಿಗೆ ಹಂದಿ ಮಾಂಸ ತಿನ್ನುವುದು ಅಗತ್ಯವೂ ಇಲ್ಲ ಈಗ ಸದ್ಯ. ಯಾಕಂದರೆ ಅವನೀಗ ತಪಸ್ಸು ಮಾಡ್ತಾ ಇದ್ದಾನೆ, ನಿರಾಹಾರ ವ್ರತ. ಎಷ್ಟೋ ತಿಂಗಳಿಂದ ಆಹಾರವನ್ನೇ ಬಿಟ್ಟಿದ್ದಾವ ತಪಸ್ಸಿಗೋಸ್ಕರ, ತಪಸ್ಸು ಮಾಡುವಾಗ. ಇಂಥ ಸಂದರ್ಭದಲ್ಲಿ ಹಂದಿ ಯಾರಿಗೆ ಬೇಕು ಅವನಿಗೆ? ಅವನಿಗೂ ಬೇಡ, ಇವನಿಗೂ ಬೇಡ. ಆದರೂ ಜಗಳ, ಸುಮ್ಮನೆ ವ್ಯರ್ಥವಾದ ಜಗಳ. ಶಿವನಿಗೆ ಬೇಕಾದದ್ದು ಅದೇ. ಅಂಥ ಒಂದು ಮಾಯೆಯನ್ನು ಶಿವ ಅವನ ಮೇಲೆ ಕವಿಸಿಬಿಟ್ಟಿದ್ದಾನೆ. ಆ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಅರ್ಜುನ ಈಗ ಕೋಪ ಮಾಡಿಕೊಂಡು ಶಿವನ ಮೇಲೆ ಹೇಳ್ತಾ ಇದ್ದಾನೆ, ಎಲ್ಲ ಕಿರಾತ, ಏನು ಹೇಳ್ತಾ ಇದ್ದೀನಿ ನೀನು ಕೊಂದದ್ದ? ನಾನು ಕೊಂದ ಹಂದಿಯನ್ನು ನೀನು ಕೊಂದದ್ದು ಅಂತ ಹೇಳ್ತಾ ಇದ್ದಿಲ್ಲ. ನೀನು ಹೀಗೆ ಮಾಡಿದರೆ ನಿನಗೆ ಪರಿಣಾಮ ಏನಾದಿತ್ತು ಗೊತ್ತೇ? ಎಲೆ ಕಿರಾತ ಮದೀಯ ಬಾಣದ ಬಲೆಗೆ ನೀ ಮೃಗವಾಗದಿರು, ನಿನ್ನಳವ ಮೆರೆಯ ಬನದ ನರಿ ಮೊಲ ಹುಲ್ಲೆ ಹರಿಣನಲಿ ನಿನ್ನಳವ ಮೆರೆಯ, ಗೆಲಿದ ಗರುವನು ನೀನು ನಿನ್ನಗಳಿಗೆಗೆ ಆವಂಜುವೆವು, ನಿನ್ನೀದಳಕ್ಕೆ ಪತಿಯುಂಟಾದಳೆ ಆತನ ಕೊಂಡು ಬಾ, ನಿನ್ನೀದಳಕ್ಕೆ ಪತಿಯುಂಟಾದಳೆ ಆತನ ಕೊಂಡು ಬಾ ಎಂದ. ಎಲ್ಲ ಕಿರಾತ, ಏನು ನನ್ನ ವಸ್ತುವಾದ ಹಂದಿ ಅದನ್ನು ನಿನ್ನದು ಅಂತ ಅದರ ಮೇಲೆ ಅಧಿಕಾರ ಸ್ಥಾಪನೆ ಮಾಡ್ತಾ ಇದ್ದೀಯ, ನಿನ್ನದು ಅಂತ ಹೇಳಿಕೊಳ್ತಾ ಇದ್ದೀಯ. ಹೀಗೆಲ್ಲ ಮಾಡಿದ್ರೆ ಪರಿಣಾಮ ಏನಾದಿತ್ತು ಗೊತ್ತೇ? ಸುಮ್ಮನೆ ಬಿಡ್ತೇನೆ ಅಂತ ಭಾವಿಸಿದೆಯಾ? ನನ್ನ ಬಾಣ ಇದೆಯಲ್ಲ, ಹಂದಿಯನ್ನು ಕೊಂದಿದ್ದೇನೆ ಒಂದು ಬಾಣದಿಂದ. ಅಂಥ ಬಾಣಗಳು ಬೇಕಾದಷ್ಟು ಇವೆ ನನ್ನ ಬತ್ತಳಿಕೆಯಲ್ಲಿ. ಇನ್ನೊಂದು ಬಾಣವನ್ನು ನಿನ್ನ ಮೇಲೆ ಬಿಟ್ಟೆ ಅಂದರೆ ನೀನು ಹಂದಿ ಯಾವ ರೀತಿಯಲ್ಲಿ ಸತ್ತು ಹೋಯ್ತೋ ಹಾಗೆ ಸತ್ತು ಹೋಗ್ತೀಯ. ಅಷ್ಟೇ ಅಲ್ಲ, ನೀವು ಕಿರಾತರು, ನಿಮ್ಮದೊಂದು ಅಭ್ಯಾಸ ಇದೆ. ಯಾವುದು? ಬಲೆಯನ್ನು ಬೀಸಿ ಆ ಬಲೆಯಲ್ಲಿ ಮೃಗಗಳನ್ನೆಲ್ಲ ಸಿಕ್ಕಿಸಿ ಅದನ್ನು ಕೊಲ್ಲುವಂಥ ಒಂದು ಕ್ರಮ ಇಟ್ಕೊಂಡಿದ್ದೀರಿ ನೀವು. ನಾವಂಥವರಲ್ಲ, ನಮಗೆ ಈ ಬಲೆ ಗಿಲೆ ಯಾವುದೂ ಬೇಕಾಗಿಲ್ಲ. ನನ್ನ ಬಾಣವೇ ಸಾಕು, ನನ್ನ ಬಾಣವೇ ಬಲೆ. ಆ ಬಲೆಗೆ ನೀವು ಸಿಕ್ಕಿ ನೀವು ಸಾಯ್ತೀಯ, ಬಾಣವೆಂಬ ಬಲೆಗೆ. ಮತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ನಿನಗೊಂದು ಸೊಕ್ಕಿರಬಹುದು, ಒಂದು ಕೊಬ್ಬಿರಬಹುದು. ನಾನು ದೊಡ್ಡ ಜನ, ತಾಕತ್ತಿದೆ, ತ್ರಾಣ ಇದೆ ಅಂತ ನಿನಗೇನಾದರೂ ಇದ್ದರೆ ನನ್ನ ಮುಂದೆ ತೋರಿಸ್ಬೇಡ ಅದನ್ನು. ನಮ್ಮ ಮುಂದೆ ಎಲ್ಲ ನಡಿಲಿಕ್ಕಿಲ್ಲ ಅದು. ಈ ಕಾಡಿನಲ್ಲೆಲ್ಲ ಇವೆ ನೋಡು ಬಡ ಪ್ರಾಣಿಗಳು, ಮೊಲ, ಹಂದಿ, ನರಿ, ಆಮೇಲೆ ಹುಲ್ಲೆ ಅಂದರೆ ಜಿಂಕೆ, ಇಂಥ ಬಡ ಪ್ರಾಣಿಗಳ ಮೇಲೆ ತೋರಿಸು, ಚಿಂತೆ ಇಲ್ಲ. ನಿನ್ನ ಕೆಲಸವೇ ಅದು ತಾನೇ, ಆ ಕೆಲಸ ಮಾಡು, ನನ್ನ ಅಭ್ಯಂತರ ಇಲ್ಲ. ನನ್ನ ಮುಂದೆ ಅದೆಲ್ಲ ತೋರಿಸೋದಕ್ಕೆ ಹೋಗಬೇಡ. ಮತ್ತೆ
ಆ ಪ್ರಾಣಿಗಳ ಹತ್ರ ನೀನು ಬೇಟೆಯಾಡಿ ಎಷ್ಟೋ ಸಲ ಪ್ರಾಣಿಗಳನ್ನು ಕೊಂದಿರಬಹುದು, ನೀನು ಜಯಶೀಲನಾಗಿರ್ಬೋದು, ಗೆದ್ದೆ ಅಂತ ಅಂದ್ಕೊಂಡಿರ್ಬೋದು. ಇನ್ನು ಆ ಜಯವೆಲ್ಲ ನನ್ನ ಮುಂದೆ ನಡೀಲಿಕ್ಕಿಲ್ಲ. ನಿನ್ನ ಆ ಒಂದು ಶಕ್ತಿಯನ್ನು ನೋಡಿ ನಾನು ಹೆದರುತ್ತೇನೆ ಅಂತ ನೀನು ಭಾವಿಸಿದ್ರೆ ಖಂಡಿತ ಅಂಜುವೆವು ನಾವು ಅಂತ ನೀನು ಭಾವಿಸಬೇಡ. ಅದಕ್ಕೋಸ್ಕರ ಹೇಳ್ತೀನಿ ನೋಡು. ಆದರೆ ಒಂದು ವಿಚಾರ, ನಿನ್ನಲ್ಲಿ ನೀನು ಮಾತಾಡೋ ರೀತಿ ನೋಡಿದ್ರೆ ತೀರಾ ಅಸಂಸ್ಕೃತ, ಏನು ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಏನೂ ಇಲ್ಲ ಅಂತ ಕಾಣ್ತಾರೆ ನಿನಗೆ. ಅಲ್ಲದೇ ಇದ್ರೆ ನೀನು ಕಣ್ಣಾರೆ ಎಲ್ಲರೂ ನೋಡಿದ್ದಾರೆ ನಾನು ಹೊಡೆದದ್ದು ಹಂದಿಯನ್ನು, ನಾನು ಕೊಂದದ್ದು ಅನ್ನೋದನ್ನು. ಗೊತ್ತಿದ್ದು ಇಲ್ಲವೇ ಅಲ್ಲ ನಾನೇ ಹೊಡೆದದ್ದು ಅಂತ ಸಾಧಿಸ್ತಾ ಇದೆಯಲ್ಲ. ನ್ಯಾಯ ನೀತಿ ಏನು ನಿನಗೆ ಅರ್ಥವಾಗುವುದಿಲ್ಲ. ನಿನ್ನಂಥವನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನಾನು ಮಾತಾಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಒಂದು ಮಾತು ಹೇಳ್ತೇನೆ ಕೇಳು. ನೀನೊಬ್ಬನೇ ಬಂದಿರಲಿಕ್ಕಿಲ್ಲ, ನಿನ್ನ ಜೊತೆಯಲ್ಲಿ ಒಂದು ಪಡೆ ಕಾಣಿಸ್ತಾ ಇದೆ. ನಿನ್ನ ಪಡೆಯಲ್ಲಿ ಯಾರಾದರೂ ಒಬ್ಬ ನಿಮಗೆ ಮುಖಂಡ ನಾಯಕ ಅಂತ ಒಬ್ಬ ಇದ್ದರೆ ಅವನನ್ನು ಈ ಕಡೆ ಕರೆದುಕೊಂಡು ಬಾ. ಅವನಿಗೆ ಒಂದು ಸ್ವಲ್ಪ ಆದರೂ ಬುದ್ಧಿ ಇರ್ಬೋದು, ನನ್ನಷ್ಟು ಅಲ್ಲದಿದ್ರೂ ಸ್ವಲ್ಪ ಬುದ್ಧಿ ಇರ್ಬೋದು. ಅವನ ಹತ್ರ ಆದರೂ ಮಾತಾಡ್ತೇನೆ, ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತಂದ ಅರ್ಜುನ. ಹೇಳಿದ್ಯಾರಿಗೆ? ಶಿವನಿಗೆ. ಶಿವನಂತವನಿಗೆ ಈ ರೀತಿ ನಿಂದೆ ಮಾಡ್ತಾ ಇದ್ದಾನೆ ಅರ್ಜುನ. ಗೊತ್ತಿಲ್ಲ ಮಾತ್ರ ಪಾಪ. ಶಿವ ನಿಂತಿರುವವನು ಒಬ್ಬ ಸಾಮಾನ್ಯ ಬೇಟೆಯಾಡುವಂಥ ಒಬ್ಬ ಕಾಡು ಮನುಷ್ಯ ಅಂತ ಅಂದ್ಕೊಂಡಿದ್ದಾನೆ. ಆದ್ದರಿಂದ ಹೀಗೆಲ್ಲ ಬೈದು ಬಿಟ್ಟ ಅವನನ್ನು. ಶಿವನಿಗೆ ಅದನ್ನು ಕೇಳಿ ಬಹಳ ಸಂತೋಷವಾಯಿತು. ಅವನು ಬೈತಾ ಇದ್ದರೆ ಅವನಿಗೆ ಬಹಳ ಸಂತೋಷ. ಅದಕ್ಕೋಸ್ಕರ ಶಿವ ನಕ್ಕು ಬಿಟ್ಟ. ಎನಲು ನಕ್ಕನು ಶಂಭು, ಎನಲು ನಕ್ಕನು ಶಂಭು, ಎನಲು ನಕ್ಕನು ಶಂಭು. ಭಕ್ತನ ಮನದ ಧೃತಿಯನು ಭುಜ ಬಲವನಾತನ ಪರಾಕ್ರಮ ಲಕ್ಷ್ಮಿಯನು ಪಾರ್ವತಿಗೆ ತೋರಿಸುತ್ತ ನೆನೆದು ನುಡಿದನು. ಇದೇನು ತಮ್ಮಡಿ ನಿನಗೆ ತಪದಲ್ಲಿ ಖಡ್ಗವೇಕೆ? ಇದೇನು ತಮ್ಮಡಿ ನಿನಗೆ ತಪದಲ್ಲಿ ಖಡ್ಗವೇಕೆ? ಈ ಧನುಷರಾವಣಿಯೇಕೆ? ನಿನ್ನಂಗವಳೆಯೇನೆಂದ? ಇವ ಹೀಗೆಲ್ಲ ಮಾತಾಡ್ತಾ ಇದ್ರೆ, ಶಿವನನ್ನೇ ಬೈತಾ ಇದ್ರೆ ಶಿವನಿಗೆ ಸಂತೋಷವಾಯಿತು, ಆನಂದ, ಒಂಥರ ವಿನೋದ ಅವನಿಗೆ. ನಕ್ಬಿಟ್ಟನಂತೆ. ಯಾಕೆ ನಕ್ಕ ಅಂದರೆ, ನಾನು ಮಾಡಿದಂಥ ಉಪಾಯ ಫಲಿಸ್ತಾ ಇದೆ, ಇವನು ಮೋಸ ಆಗಬೇಕಂತಲೇ ನಾನು ಮಾಡಿದ್ದು. ಹೇಗೆ ಮೋಸ ಹೋಗ್ತಾ ಇದ್ದಾನೆ ಅರ್ಜುನ, ಹೇಗೆ ಬೇಸ್ತಿ ಬೀಳ್ತಾ ಇದ್ದಾನೆ, ನನ್ನನ್ನು ನಿಜವಾಗಿ ಕಿರಾತನಂತೆ ಭಾವಿಸಿ ಬಿಟ್ಟಿದ್ದಾನೆ, ಸ್ವಲ್ಪವೂ ಸಂದೇಹ ಬರಲಿಲ್ವಲ್ಲ ಅಂತ ಒಂಥರ ಸಂತೋಷವೂ ಆಯಿತು. ಜೊತೆಯಲ್ಲಿ ಪಕ್ಕದಲ್ಲೇ ಗಿರಿಜೆ ಪಾರ್ವತಿ ಇದ್ದಾಳೆ. ಅವಳನ್ನು ನೋಡಿ ನಕ್ಕ. ನೋಡಿದ್ಯಾ ಅಂತ ಕಣ್ಣು ಸನ್ನೆಯಲ್ಲೇ ಹೇಳ್ದ. ನೋಡು ಎಷ್ಟು ಧೈರ್ಯ ಇದೆ ನೋಡಿ ಇವನಿಗೆ. ಈ ಕಾಡಿನ ಮಧ್ಯದಲ್ಲಿ ಏಕಾಂಗಿಯಾಗಿದ್ದಾನೆ. ಇನ್ಯಾರು ಅವನವರನ್ನೋರು ಯಾರೂ ಇಲ್ಲ ಈ ಕಾಡಿನಲ್ಲಿ. ನಾವು ಇಷ್ಟು ಜನ ಇದ್ದೇವೆ, ಆದರೂ ಕೂಡ ಎಷ್ಟು ಧೈರ್ಯದಿಂದ ನನ್ನನ್ನು ಎದುರಿಸ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಯಾವ ರೀತಿ ಅವನ ಧೈರ್ಯ ಯಾವ ರೀತಿ ನೋಡು ಅಂತ ಅವನು ಸ್ವಲ್ಪ ಕಣ್ಣು ಸನ್ನೆಯಲ್ಲೇ ಸೂಚನೆ ಕೊಟ್ಟ ಹೆಂಡತಿಗೆ. ಆಮೇಲೆ ಹೇಳ್ದ, ಓ ತಮ್ಮಡಿ ಅಂತಂದ. ತಮ್ಮಡಿ ಅಂತಂದರೆ ಕನ್ನಡದಲ್ಲಿ ಋಷಿ ಮುನಿ ಅಂತ ಕೂಡ ಅರ್ಥ ಇದೆ. ಅಂದರೆ ತಪಸ್ ಮಾಡುವ, ಆದ್ದರಿಂದ ಋಷಿ ಅಂತ ಕರೆದ ಅವನನ್ನು. ಮತ್ತೆ ಬಹುಶಃ ಕಿರಾತರ ಭಾಷೆಯಲ್ಲಿ ತಮ್ಮ ಅಂತೂ ಅರ್ಥವೂ ಇರ್ಬೋದು. ಏ ತಮ್ಮಡಿ ಏನಲ್ಲ ಇದು, ನೀ ಏನೋ ಮಣ ಮಠ ಏನೋ ಬಾಯಲ್ಲಿ ಹೇಳ್ತಾ ಇದ್ದಿ, ಏನಿದು ತಪಸ್ ಮಾಡ್ತಾ ಇದ್ದೀಯಾ? ಇದು ಯಾವ ಸೀಮೆ ತಪಸ್ಸು ಇದು ನಿಂದು? ಏನು ಒಂದು ಕಡೆ ತಪಸ್ ಮಾಡ್ತಾ ಇದ್ದಿ, ಈ ಕಡೆ ನೋಡಿದ್ರೆ ಇದೇನು ನಿನ್ನ ಕೈಯಲ್ಲಿ ಖಡ್ಗ ಕತ್ತಿ, ಈ ಕಡೆ ಬಿಲ್ಲು ಬಾಣ, ಇದೆಲ್ಲ ಯಾಕಲ್ಲ? ತಪಸ್ ಮಾಡೋರಿಗೆ ಇದೆಲ್ಲ ಯಾಕತ್ತಮ್ಮ? ಯಾವ ಯಾಸ ಇದು? ಏನು ಯಾಸ ಮಾಡಿದ್ಯಾ ಇದು? ಯಾರನ್ನು ಮೋಸ ಮಾಡೋಕ್ಕೆ ಮಾಡಿದ ಯಾಸ ಇದು? ಮತ್ತೆ ನಿನ್ನ ಉದ್ದೇಶ ಆದರೆ ಏನು ಹೇಳು ಅಂತಂದ ಶಿವ. ಅದೇ ಭಾಷೆಯಲ್ಲೇ ಮಾತಾಡಿ, ನಿಮ್ಮ ಉದ್ದೇಶ ಏನು? ಯಾಕೆ ಇದೆಲ್ಲ ಮಾಡ್ತಾ ಇದ್ದೀತಮ್ಮ? ಎಂಥ ತಪಸ್ಸಿದೋ ಅಂತ. ಹಾಗೆ ಇವನಂದ, ತಪಸ್ಸು, ನನ್ನ ತಪಸ್ಸಿನ ವಿಮರ್ಶೆ ಮಾಡುವಷ್ಟು ನಿನಗೆ ಯೋಗ್ಯತೆ ಇದೆಯೇನೋ? ಏಕೆ ನಿನಗೆ ಈ ತಪದ ಚಿಂತೆ? ಏಕೆ ನಿನಗೀ ತಪದ ಚಿಂತೆ? ವಿವೇಕ ಶಾಸ್ತ್ರ ವಿಚಾರವಿದು ವಿಪಿನೌಕಸರ ಸಂಹಾರ ವಿದ್ಯಾವೃತ್ತಿ ನಿನ್ನದಲೇ.
ವಾಳರ ಕರೆಸು ನೀನೇಕಾಕಿ ನಿನ್ನಲಿ ಹರಿಯದು ಆಕೆ ವಾಳರ ಕರೆಸು ನೀನೇಕಾಕಿ ನಿನ್ನಲಿ ಹರಿಯದು ಆಹವೇಕೆ ನಿನಗೀಗೆಲ್ದು ಕಪಟ ಕಿರಾತನನು ಜರೆದ ಏ ಕಿರಾತ, ಏನು ದೊಡ್ಡ ದೊಡ್ಡ ಮಾತಾಡ್ತಾ ಇದೆಯಲ್ಲ, ಸಣ್ಣ ಬಾಯಲ್ಲಿ ಇಟ್ಟಿಟ್ಟು ದೊಡ್ಡ ಮಾತೆಲ್ಲ ಬರಬಾರ್ದಪ್ಪ. ನೀನೇನು, ನಿನ್ನ ಯೋಗ್ಯತೆ ಏನು, ನೀನು ಕಲ್ತದ್ದೆಷ್ಟು? ತಪಸ್ಸಿನ ವಿಚಾರ ವಿಮರ್ಶೆ ಮಾಡೋಕ್ಕೆ ಹೊರಟಿದೆಯಲ್ಲ. ನನ್ನ ತಪಸ್ಸು ಈ ರೀತಿ ಇದೆ ಆ ರೀತಿ ಇದೆ ಅಂತ ತಪಸ್ಸಿನ ಗುಟ್ಟೆಲ್ಲ ನಿನ್ನಂಥವರಿಗೆ ಎಲ್ಲಿ ಅರ್ಥ ಆಗಬೇಕು ಹೇಳು? ಅದೆಲ್ಲ ಶಾಸ್ತ್ರ ವೇದ ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ಓದಿದ ನಮ್ಮಂಥವರಿಗೆ ಗೊತ್ತಿರ್ತದೆ ಹೊರತು ನಿನ್ನಂಥ ಕಾಡಿನಲ್ಲಿರುವಂಥ ಬಡ ಕಿರಾತನಿಗೆ ಅದೆಲ್ಲ ಗೊತ್ತಿರೋದಕ್ಕೆ ಸಾಧ್ಯ ಉಂಟೇನು? ಅಧಿಕ ಪ್ರಸಂಗಿ ಬೇಡದಿದ್ದೆಲ್ಲ ಮಾತಾಡ್ತಾ ಇದ್ದಿ. ನೀನು ಎಷ್ಟಾದರೂ ಕೂಡ ವಿಪಿನವು ಕಸರ ಸಂಹಾರ ವಿದ್ಯಾವೃತ್ತಿ ನಿನ್ನದಲ್ಲಿ. ಈ ಕಾಡಿನಲ್ಲಿರುವಂಥ ಈ ಮೃಗಗಳನ್ನೆಲ್ಲ ಕೊಂದು ಹೊಟ್ಟೆ ಹೊರ್ಕೊಳ್ಳುವಂಥ ವ್ಯಕ್ತಿ ನೀನು, ಒಬ್ಬ ಬೇಡ ನೀನು. ಅಷ್ಟು ಸಾಕು. ನಿನಗೆ ಗೊತ್ತಿರೋ ವಿದ್ಯೆ ಅದೊಂದೇ. ಅಷ್ಟು ಕಲ್ತ ನೀನು ಇಷ್ಟೆಲ್ಲ ದೊಡ್ಡ ದೊಡ್ಡ ವಿಚಾರಕ್ಕೆಲ್ಲ ಬರಬಾರ್ದು. ನಿನ್ನ ಯೋಗ್ಯತೆ ಮೀರಿದ ವಿಚಾರ ಅದು. ತಪಸ್ಸು ಗಿಪಸ್ಸೆಲ್ಲ ಬಿಡು, ಆ ವಿಚಾರ ನಮಗೆ ಗೊತ್ತು. ನಾವು ಮಾಡ್ತಾ ಇರೋದು ಎಂಥ ತಪಸ್ಸು, ಯಾತಕ್ಕೆ ಮಾಡ್ತಾ ಇದ್ದೇವೆ, ಇದೆಲ್ಲ ನಮಗೆ ಗೊತ್ತು. ಮತ್ತೆ ನೀನೀಗ ಏನು ನನ್ನಲ್ಲಿ ಯುದ್ಧ ಮಾಡಬೇಕಂತ ಆಸೆ ಇಟ್ಕೊಂಡಿದ್ಯಾ? ಮಾಡಬಹುದು. ಆದರೆ ಒಂದು ಹೇಳಿ ಕೇಳಿ, ನೀನೊಬ್ಬ ಕಿರಾತ, ನಾನು ಕ್ಷತ್ರಿಯ, ನನ್ನ ಯೋಗ್ಯತೆ ಹೆಚ್ಚಿನದ್ದು. ನನ್ನಂಥವನ ಜೊತೆಯಲ್ಲಿ ನೀವು ಒಬ್ಬೊಬ್ಬರಾಗಿ ಬಂದರೆ ನಿನ್ನಂಥವರು ನಿಲ್ಲಲಿಕ್ಕಿಲ್ಲ. ನಾವು ಏನಿದ್ರೂ ನ್ಯಾಯ ತಪ್ಪಿ ನಡೆಯುವರಲ್ಲ. ಯುದ್ಧವಾದರೂ ಕೂಡ ನ್ಯಾಯ ಯುದ್ಧವನ್ನೇ ಮಾಡಬೇಕು ನಮಗೆ. ಮೊದಲೇ ಹೇಳ್ತಾ ಇದ್ದೇನೆ, ನನ್ನಂಥವನು ಎದುರಿಸಿದರೆ ಒಂದು ನಿಮಿಷ ಕೂಡ ನೀನು ನಿಲ್ಲಲಿಕ್ಕಿಲ್ಲ, ಸತ್ತೇ ಹೋಗ್ತೀಯ. ಅದಕ್ಕೋಸ್ಕರ ನಾನೊಂದು ಮಾತು ಹೇಳ್ತಾ ಇದ್ದೇನೆ, ಯುದ್ಧ ಮಾಡಬೇಕು ಅಂತಿದ್ರೆ ನೀನೊಬ್ಬನೇ ಬರಬೇಡ. ಯಾಕಂದ್ರೆ ನನ್ನ ಮುಂದೆ ನೀನು ಜನವೇ ಅಲ್ಲ ನನ್ನ ಮುಂದೆ ನಿಲ್ಲೋದಕ್ಕೆ. ಆಗ ಅದಕ್ಕೋಸ್ಕರ ನಿನ್ನ ಈ ಪಡೆಯಲ್ಲಿ ಇನ್ಯಾರಾದರೂ ಒಳ್ಳೆ ಆಕೆವಾಳರು ಅಂದರೆ ಶಕ್ತಿ ಉಳ್ಳಂಥ ಶೂರರಾದವರು ಯಾರಾದರೂ ಇದ್ದರೆ ಅವರನ್ನು ಕರೆದುಕೊ ನಿನ್ನ ಜೊತೆಯಲ್ಲಿ. ಬೇಕಾದ್ರೆ 10 ಜನ ಒಟ್ಟಿಗೆ ಬನ್ನಿ, ಚಿಂತೆ ಇಲ್ಲ. ನೀವೆಲ್ಲ ಒಟ್ಟಿಗೆ ಬನ್ನಿ, ನಾನು ಯುದ್ಧ ಮಾಡ್ತೇನೆ. ನೀನು ಒಬ್ಬನೇ ಏಕಾಕಿಯಾಗಿ ಬರಬೇಡ. ನನ್ನಂಥವನ್ನು ಎದುರಿಸುವುದಕ್ಕೆ ಏಕಾಗಿಯಾಗಿ ನಿನಗೆ ಸಾಧ್ಯವಾಗಲಿಕ್ಕಿಲ್ಲ. ಎಚ್ಚರಿಕೆ. ಮತ್ತೆ ಸತ್ಯ ಹೇಳ್ತೇನೆ, ನಿನಗೆ ಯುದ್ಧ ಬೇಡ. ಒಳ್ಳೆ ಮಾತಿನಿಂದ ಒಪ್ಪಿಕೋ. ಹಂದಿ ನನ್ನದು ಅಂತ ಒಪ್ಪಿಕೋ. ಅಷ್ಟು ಮಾಡಿದ್ರೆ ಬಿಟ್ಬಿಡ್ತೇನೆ, ಇಲ್ಲ ಅಂದರೆ ಮತ್ತೆ ನಾನು ಸುಮ್ಮನೆ ಇರುವುದಿಲ್ಲ ಅಂತಂದ ಅರ್ಜುನ. ಆಗ ಇವನಂದ, ತಮ್ಮ ಸರಿ ಮಾತು ಹೇಳಿದ್ಯಪ್ಪ ನೀವು. ಹೌದೌದು, ನೀ ಹೇಳಿದ ಒಂದು ವಿಚಾರ ನಾನು ಒಪ್ತೇನೆ. ಲೋಕ ಶಿಕ್ಷಕರಲ್ಲಲೇ ನಮಗೇಕೆ ನಿಮ್ಮಯ ತಪದ ಚಿಂತೆ. ಪಿನಾಕದರ ಅಡಹಾಯ್ದರೆಯು ಬಿಡವೆಮ್ಮಗಾಸಿಗಳ ಈ ಕಳಂಬ ವಿಜಮ್ಮದು ಎನ್ನುತ್ತ ವನೌಕಹದ ನೆಳಲಿನೊಲಿನಿಂದು ಪಿನಾಕಿ ನುಡಿದನು. ಕಡಿದನು ಈತನ ಸೈರಣೆಯ ಮನವಾ. ಆಗ ಶಿವ ಅಂದ, ಹೌದಮ್ಮ, ನೀ ಹೇಳಿದ ಒಂದು ಮಾತು ನಿಜ. ನಮ್ಮಂಥವರಿಗೆ ನಿನ್ನ ತಪಸ್ಸಿನ ವಿಚಾರ ಎಲ್ಲ ಯಾಕೆ ಬೇಕು ಹೇಳು? ನಮಗೆಲ್ಲ ಅರ್ಥ ಆಗೋ ವಿಚಾರ ವಿಷಯ ಅಲ್ಲ ಅದು. ಬಿಡು, ನಮಗೂ ಬೇಡ ಅದೆಲ್ಲ. ನಮಗೆ ಬೇಕಾದ ವಿಚಾರ ಅದಲ್ಲ. ಈಗ ಈ ಹಂದಿ ಐತಲ್ಲ, ಇದೀಗ ನಾನು ಕೇಳೋದು. ನಾನು ಹೊಡೆದಿರೋ ಹಂದಿ, ಇದನ್ನು ಮಾತ್ರ ನಾವು ಬಿಡಲಿಕ್ಕಿಲ್ಲ. ನಮ್ಮ ಕಿರಾತರು ಅಂತ ನೀನು ಅಷ್ಟೊಂದು ತಾತ್ಸಾರ ಮಾಡಬೇಡ. ಏನೋ ಕಿರಾತರು ಅಂತ ನಿನ್ನ ಮನಸ್ಸಿನಲ್ಲಿ ಭಾಳ ಕಡಿಮೆ ಜನ ಅಂತ ಅಂದ್ಕೊಂಡಿದ್ದಿ ಕಾಣುತ್ತೆ. ಹಂಗಲ್ಲ ಕಣೋ ತಮ್ಮ. ನಾವು ಕೂಡ ನಮಗೂ ಒಂದು ನಿಯಮ, ಒಂದು ಸಂಪ್ರದಾಯ, ಒಂದು ಎಲ್ಲ ಪಂಥ ಎಲ್ಲ ಐತೆ. ನಾವು ನಮ್ಮ ವಾಸಿಗಳು, ನಮ್ಮ ಪಂಥ ಏನು ಗೊತ್ತಾ? ನಾವೊಂದು ಮಿಕ ಹೊಡೆದ ಮೇಲೆ ಮಿಕನ ಯಾವ ಕಾರಣಕ್ಕೂ ಬಿಡಕ್ಕಿಲ್ಲ, ಬೇರೆಯವ್ರಿಗೆ ಬಿಡಕ್ಕಿಲ್ಲ. ನಾವು ತಗೊಂಡೇ ಹೋಗೋ ಜನ ನಾವು. ಮಿಕ ಪಿರಾಣಾದ್ರೂ ಬಿಟ್ಟೇವೋ, ಮಿಕ ಬಿಡಲಿಕ್ಕಿಲ್ಲ ನಾವು ಹೊಡೆದ ಮಿಕ. ಇದು ನಮ್ಮ ಒಂದು ಸಂಪ್ರದಾಯ, ನಮ್ಮ ವಾಸಿ, ನಮ್ಮ ಪಂಥ ಇದು. ಗೊತ್ತಾಯ್ತಲ್ಲ? ಅದು ಮಾತ್ರ ಬಿಡೋದಿಲ್ಲ ನಾನು. ಮತ್ತೆ ಒಂದು ವಿಚಾರ, ನಾವು ಅಷ್ಟು ಸಣ್ಣ ಸಾಮಾನ್ಯರಂತೆ ಭಾವಿಸಬೇಡ. ಒಂದು ಗಾದೆ ಐತೆ, ನಿಂಗೆ ಗೊತ್ತಾಯ್ತೇನು? ಏನು?
ಬೇಡರ ಮಕ್ಕಳ ತಳ್ಳಿ ಕುತ್ತಿಗೆ ಕಾಲಿಗೆ ಬಳ್ಳಿ ಅಂತ ಹೇಳ್ತಾರೆ ಜನ. ನಮ್ಮಂಥವ್ರು ನಮ್ಮ ತಳ್ಳಿಗೆ ಬಂದರೆ ನೀನು ಮತ್ತೆ ಸುಖದಲ್ಲಿ ಹಿಂದಕ್ಕೆ ಹೋಗೋದು ಸಾಧ್ಯ ಇಲ್ಲ. ಯೋಚನೆ ಮಾಡು. ಅದಕ್ಕೆ ನೋಡು, ಒಳ್ಳೆ ಮಾತಿನಲ್ಲಿ ಹೇಳ್ತೀನಿ, ಮಿಕಾ ನಾವು ಹೊಡೆದದ್ದು ನಾನು ಅಂತ ಒಪ್ಕೋ, ಬಿಟ್ಬಿಡು ಅಂತಂದ ಶಿವ. ಆಮೇಲೆ ಹೀಗೆ ಮಾತಾಡ್ತಲೇ ಅರ್ಜುನನಿಗೆ ಇನ್ನಷ್ಟು ಕೋಪ ಬಂತು. ಶಿವ ಇನ್ನಂದ, ಏನು ನೋಡ್ತಾ ಇದ್ರು, ಎತ್ಕೊಳ್ರ ಅವನ್ನೇನು, ಅವನ ಮಾತಿಗೆ ಯಾಕೆ ನೀವು ಹೆದರ್ತಾ ಇದ್ದೀರಿ, ಎತ್ಕೊಳ್ರೋ, ನಮ್ಮದೇ ಮಿಕ ನಮ್ಮದೇ ಹಂದಿ, ಎತ್ಕೊಳ್ರಿ ಅಂತಂದ. ಈಗ ತಡೆಯೋದಕ್ಕಾಗಲಿಲ್ಲ ಕೋಪ ಅರ್ಜುನನಿಗೆ. ಆಗ ಬೇಕಂತಲೇ ಇನ್ನೊಂದ್ಸಲ ರೇಗಿಸಬೇಕು ಅರ್ಜುನನಂತ ಹಾಗೆ ಮಾಡಿದ. ಈಗ ಇವನಿಗೆ ಸೈರಣೆ ಅಂದರೆ ಇದುವರೆಗೆ ಸ್ವಲ್ಪ ಯಾಕೋ ಸಮಾಧಾನ ಪಟ್ಟುಕೊಂಡು ವ್ಯವಹರಿಸ್ತಾ ಇದ್ದ ಅರ್ಜುನ ಇನ್ನೂ ತಡೆಯೋದಕ್ಕಾಗಲಿಲ್ಲ. ಒಬ್ಬ ಎಕ್ಕಶ್ಚಿತ್ ಒಬ್ಬ ಬೇಟೆಗಾರ ಬಂದು ನನ್ನ ಮುಂದೆ, ಅರ್ಜುನ ಲೋಕೋತ್ತರ ವೀರ, 3 ಲೋಕದ ವೀರ ಅಂತ ಹೆಸರು ಪಡೆದವ, ನನ್ನ ಮುಂದೆ ಇಷ್ಟೆಲ್ಲ ಶೌರ್ಯದ ಮಾತುಗಳನ್ನು ಆಡ್ತಾನೆಂದರೆ ನಾನು ಸುಮ್ಮನಿರ್ಬೋದಾ? ಖಂಡಿತ ಸುಮ್ಮನಿರಬಾರ್ದು ಅಂತ ಅನಿಸ್ತವನಿಗೆ. ಆಗ ಹೇಳ್ದ, ಹೌದಾ, ಅಷ್ಟೊಂದು ಸೊಕ್ಕಿದೆಯಾ ನಿನಗೆ, ಅಷ್ಟೊಂದು ಕೊಬ್ಬಿದೆಯಾ? ಹಾಗಾದರೆ ಇದು ತೆಗೆದುಕೋ, ಆದಡೆ ಇದಕ್ಕೆ ಕೊಳ್ಳು. ಆದಡಿದ ಕೊಳ್ಳೆನು ಕೆನ್ನೆಗೆ ಸೇದಿ ಬಿಟ್ಟನು ಸರಳನು. ಅದು ಹಿಂದಾದುದು ಆ ಬಳಿ ಸರಳದ ಹಿಂದಿಕ್ಕಿ ಮತ್ತೊಂದು ಓದುದು, ಅದ ಹಿಂದಿಕ್ಕಿ ಮತ್ತೊಂದೈದು ಅತಿವೇಗಾಡನಡಲಿ ಸಾಧ್ಯದ ಸರಳು ಕವಿದವು ಬಿಟ್ಟ ಸೂಟಿಯಲಿ. ಆಗ ಕೋಪ ಬಂತು ಅರ್ಜುನನಿಗೆ. ಇನ್ನು ಸುಮ್ಮನೆ ಇದ್ದರೆ ಬಾಯಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ ಇವನಿಗೆ. ಹೊಡೆದೇ ಸರಿ, ಇಂಥವರಿಗೆ ಬಾಯಿ ಮಾತೆಲ್ಲ ತಗಲುವುದಿಲ್ಲ. ಇವರೆಲ್ಲ ದಪ್ಪ ಚರ್ಮದ ಜನಗಳು. ಒಳ್ಳೆ ಮಾತಿನಲ್ಲಿ ಹೇಳಿದ್ರೆ ಇವರಿಗೆ ಅರ್ಥ ಆಗೋದಿಲ್ಲ. ಕೇಳಿ ಕಾಡಿನ ಜನಗಳು ಏನು ಗೊತ್ತಿದೆ, ಅಸಂಸ್ಕೃತರು, ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಏನೂ ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದು ಪೆಟ್ಟು ಕೊಟ್ಟರೆ ಎಲ್ಲ ಸರಿ ಹೋಗ್ತಾರೆ ಅಂತ ಯೋಚನೆ ಮಾಡಿದ ಅರ್ಜುನ. ಅದಕ್ಕೋಸ್ಕರ ಒಂದು ಬಾಣವನ್ನು ತೆಗೆದು ಬತ್ತಳಿಕೆಯಿಂದ ತನ್ನ ಬಿಲ್ಲಿಗೆ ಹೂಡಿ ಅದನ್ನು ಆಕರ್ಣಾಂತವಾಗಿ ಕಿವಿಯವರೆಗೆ ಹೀಗೆ ಸೆಳೆದು ಅದನ್ನು ಪ್ರಬಲವಾಗಿ ಅಂದರೆ ಇಲ್ಲಿವರೆಗೆ ಸೆಳೆದ್ರೆ ಅದು ಬಹಳ ಜೋರಾಗಿ ಹೋಗ್ತಾರೆ ವೇಗದಿಂದ. ಆ ರೀತಿಯಲ್ಲಿ ಸೆಳೆದು ಬಿಟ್ಟ. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಇಷ್ಟು ಸಾಲದು, ಒಂದೇ ಸಲಕ್ಕೆ ಇವನಿಗೆ ಬುದ್ಧಿ ಕಲಿಸಿಬಿಡಬೇಕು ಅಂತ ಯೋಚನೆ ಮಾಡ್ದ. ಆ ಬಾಣದ ಹಿಂದೆ ಇನ್ನೊಂದು ಬಾಣ, ಅದು ಎಷ್ಟು ಅಂದರೆ ಮೊದಲನೇ ಬಾಣಕ್ಕಿಂತಲೂ ಹೆಚ್ಚು ವೇಗವಾಗಿ ಹೋಗುವಂಥ ಇನ್ನೊಂದು ಬಾಣ, ಅದು ಹೋಗೋದ್ರೊಳಗೆ ಇದು ಹೋಗಬೇಕು ಅಲ್ಲಿಗೆ. ಹಾಗೆ ಆಮೇಲೆ ಮತ್ತೊಂದು ಬಾಣ, ಆ 2 ಬಾಣಗಳು ಹೋಗೋದ್ರೊಳಗೆ ಮತ್ತೊಂದು 3ನೇ ಬಾಣ ಹೋಗಬೇಕು. ಆ ರೀತಿಯಲ್ಲಿ ಬಾಣಗಳ ನಂತರ ಬಾಣ, ಒಂದರ ನಂತರ ಒಂದು, ಈ ರೀತಿಯಲ್ಲಿ ಬಾಣಗಳ ಒಂದು ಮಳೆಯನ್ನೇ ಸುರಿಸಿಬಿಟ್ಟ ಅವನ ಮೇಲೆ. ಆ ರೀತಿ ಮಾಡಿಬಿಟ್ಟ. ಅಂದ್ಕೊಂಡ, ಆಯಿತು, ಕಿರಾತನ ಕತೆ ಮುಗೀತು, ಇಷ್ಟು ಬಾಣ ನಾನು ಬಿಟ್ಟ ಮೇಲೆ ಖಂಡಿತ ಅವನು ಬದುಕಿರೋದಿಲ್ಲ, ಎಲ್ಲೋ ಬಿದ್ದು ಹೋದ ಅಂತ ಕಾಣ್ತಾರೆ ಅಂತ ಹಾಗೆ ನೋಡಿದ ಒಂದು ಕಡೆ. ಹಾಗೆ ಕಣ್ಣೆತ್ತಿ ನೋಡ್ತಾ ಇದ್ದಾನೆ, ಏನೂ ಆಗಿಲ್ಲ ಇವನಿಗೆ. ಒಳ್ಳೆ ಗುಂಡು ಕಲ್ಲಿನಾಗ ನಿಂತ ಇದ್ದಾನಲ್ಲ, ಬಾಣಗಳೆಲ್ಲ ಯಾವ ಕಡೆ ಹೋದ್ವು ಒಂದು ಗೊತ್ತಾಗ್ಲಿಲ್ವಲ್ಲ. ಬಾಣಗಳೆಲ್ಲ ಹೋಗಿ ಅವನನ್ನು ಸುತ್ತಕೊಂಡಿವೆ, ಕವಿದಿವೆ, ಆದರೆ ಆಮೇಲೆ ಮತ್ತೇನಾಯ್ತು ಅಂತ ಗೊತ್ತಾಗಲಿಲ್ಲ. ಹಾಗೆ ಇದ್ದಾನೆ. ಆಶ್ಚರ್ಯವಾಯಿತು ಅರ್ಜುನನಿಗೆ. ಗುಟ್ಟಿ ಏನಂತ ಗೊತ್ತಾಗಲಿಲ್ಲ, ಆಗಲೂ ಹೊಳಿಲಿಲ್ಲ, ಏನೋ ಇರಬೇಕಂತ. ಅಂದರೆ ಈ ಅರ್ಜುನನ ಸ್ಥಿತಿ ಹೇಗಾಗಿದೆ ಅಂದರೆ, ಈಗ ಈ ಶಿವನ ಅಂತ ಗೊತ್ತಿಲ್ಲ, ಶಿವನ ಮುಂದೆ ಇವನ ಆಟ ನಡೀಲಿಕ್ಕಿಲ್ಲ ಅನ್ನೋದು ಅವನಿಗೆ ಅರ್ಥ ಆಗಿಲ್ಲ. ಹೇಗೆ ಅಂದರೆ ಅಂತಂದರೆ, ಮಂಜು ಮುಸುಕಿದೊಡೆ ಮಂಜು ಮುಸುಕಿದೊಡೇನು ಪರ್ವತ ಮಂಜುವುದೇ, ಮಂಜು ಮುಸುಕಿದಡೇನು ಪರ್ವತ ಮಂಜುವುದೇ, ಹಾಲಾಹಲವನೊಡನೆಂಜಲಿಸುವುದೇ, ಒಡಬಶಿಖಿ ನನೆವುದೇ ತುಷಾರದಲ್ಲಿ, ಕಂಜನಾಳದಿ ಕಟ್ಟುವಡೆವುದೇ ಕುಂಜರನು, ನರಶರದ ಜೋಡಿನ ಜುಂಜು ಒಡೆಯಲಿ, ಜಾಹ್ನವೀಧರ ಜಾರುವನೇ, ಜುಂಜು ಒಡೆಯಲಿ ಜಾಹ್ನವೀಧರ ಜಾರುವನೇ. ಈಗ ಇದು ಹೇಗಾಯಿತು ಅಂದರೆ, ಒಂದು ಪರ್ವತ ಇರ್ತಾರೆ ದೊಡ್ಡದು. ರಾತ್ರಿ ಬೆಳಗಿನ ಜಾವ ಎದ್ದು ನೋಡುವಾಗ ಮಂಜೆಲ್ಲ ಸುತ್ತಕೊಂಡಿದೆ, ಪರ್ವತ ಸುತ್ತಲೂ ಮಂಜು ಹಬ್ಬಿ ಬಿಟ್ಟಿದೆ, ಹರಡಿಕೊಂಡು ಬಿಟ್ಟಿದೆ.
ನೋಡುವವರೆಗೆ ಅನಿಸ್ತಾ ಇದೆ, ಏನಪ್ಪ ಎಲ್ಲಿ ಪರ್ವತ ಕಾಣಿಸ್ತಾನೆ ಇಲ್ವಲ್ಲ, ಬಹುಶಃ ಮಂಜಿನೊಳಗೆ ಎಲ್ಲೋ ಅಡಗಿ ಹೋಗಿಬಿಟ್ಟಿದೆ ಪರ್ವತದ ಕಥೆ ಮುಗಿದೇ ಹೋಯಿತು, ಮಂಜಿನದೇ ಸಾಮ್ರಾಜ್ಯ ಎಲ್ಲ ಕಡೆ ಈಗ ತುಂಬಿಕೊಂಡು ಬಿಟ್ಟಿದೆ, ಎಲ್ಲ ಕಡೆ ನಡೀತಾ ಇದೆ, ಅದರದ್ದೇ ಒಂದು ರಾಜ್ಯ ಭಾರ ಅಂತ ಕಾಣ್ತಾರೆ, ಪರ್ವತ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೇವೆ ನಾವು. ಸ್ವಲ್ಪ ಹೊತ್ತಾದ ಮೇಲೆ ಸೂರ್ಯ ಉದಯ ಆಗ್ತಾರೆ. ಸೂರ್ಯ ಉದಯ ಆದ ತಕ್ಷಣವೇ ಆ ಮಂಜೆಲ್ಲ ಹಾಗಾಗಿ ಕರಗ್ತಾ ಬರ್ತಾರೆ. ಆವಾಗ ನೋಡಿದ್ರೆ ಪರ್ವತ ಇದ್ದೆಲ್ಲ ಇದೆ, ಏನೂ ಆಗಿಲ್ಲ, ಪರ್ವತಕ್ಕೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಲಿಲ್ಲ, ಮಂಜಿನ ಪತ್ತೇ ಇಲ್ಲ. ಈಗ ಹಾಗಾಗಿದೆ ಅರ್ಜುನ ಬಿಟ್ಟಂಥ ಬಾಣಗಳು ಮಂಜಿನಾಗಿ ಕರಗಿ ಹೋದವು. ಶಿವ ಒಳ್ಳೆ ಕಲ್ಲಿನ ಪರ್ವತದ ಹಾಗೇ ಇದ್ದಾನೆ. ಮತ್ತೆ ಅರ್ಜುನ ಮಾಡೋದಕ್ಕೆ ಹೊರಟಂಥ ಕಾರ್ಯ ಅಂತಂದರೆ ಹಾಲಾಹಲವ ನೊಣ ವ್ಯಂಜಲಿಸುವುದೇ. ಒಂದು ಹಾಲಾಹಲ ಅಂತ ಘೋರವಾದ ವಿಷ, ಅದು ಕುಡಿದ್ರೆ, ಅದು ನೋಡಿದ್ರೆ ಸಾಯ್ತಾರೆ ಜನ, ಕುಡಿಯೋದು ಬೇಡ. ಅಂಥ ಘೋರವಾದ ವಿಷವನ್ನು ಒಂದು ನೊಣ ಹೋಗಿ ಇದನ್ನೆಲ್ಲ ಕುಡಿದು ಬಿಡ್ತೇನೆ ಇವತ್ತು ಅಂತ ಹೋಗಿ ಕೂತ್ಕೊಂಡ್ಬಿಟ್ರೆ, ಅದನ್ನು ಕುಡಿಯುವುದಿರಲಿ, ಅದನ್ನು ಎಂಜಲ್ ಮಾಡಿದ್ರೆ ಸಾಕು, ಬಾಯಿಗೆ ತಗಲಿಸಿದ್ರೆ ಸಾಕು, ಅಷ್ಟರಲ್ಲಿ ನೊಣ ಖಾಲಿ, ನೊಣ ಸಾಯ್ತಾರೆ. ಆ ರೀತಿಯಲ್ಲಿ ಆಗಿದೆ ಅರ್ಜುನನ ವಿಚಾರ. ಶಿವನ ಮುಂದೆ ಹೋಗಿ ಯುದ್ಧ ಮಾಡ್ತೇನೆ ನಿಂತರೆ ಅವನ ಗತಿ ಏನಾದೀತು? ಅದೇ ಶಿವ ಇವನ ಬಗ್ಗೆ ಅವನು ಬಹಳ ಅನುಗ್ರಹ ಇದೆ, ಅವನಿಗೆ ಇವನ ಮೇಲೆ ದಯೆ ಇದೆ, ಆದ್ದರಿಂದ ಏನು ತೊಂದರೆ ಆಗಲಿಲ್ಲ, ಅದು ಬೇರೆ ಪ್ರಶ್ನೆ. ಇಂಥ ಸ್ಥಿತಿಯಾಗಿದೆ ಅರ್ಜುನನು. ನೊಣ ಹೋಗಿ ಒಂದು ವಿಷ ಕುಡಿಯುವುದಕ್ಕೆ ಬಾಯಿ ಹಾಕಿದರೆ ಏನಾದೀತು, ಆ ರೀತಿ ಆಗಿದೆ. ಅಷ್ಟೇ ಅಲ್ಲ, ಒಡಬಸಿಕಿ ನೆನೆಯುವುದೇ ತುಷಾರದಲ್ಲಿ. ಇವನೇನು ಅಂದ್ಕೊಂಡ, ನನ್ನ ಬಾಣದಿಂದ ಇವ ಬಿದ್ದೇ ಹೋಗ್ತಾನೆ ಅಂತ ಅಂದ್ಕೊಂಡ, ಗೊತ್ತಿಲ್ಲ ಶಿವ ಅಂತೇಳಿ, ಬೇಡ ಬಿದ್ದೋಗ್ತಾನೆ ಅಂತ ಅಂದ್ಕೊಂಡ. ಇದು ಹೇಗಾಯಿತು ಅಂತಂದರೆ, ಈ ಸಮುದ್ರ ಮಧ್ಯದಲ್ಲಿ ಒಂದು ಬೆಂಕಿ ಇರ್ತದಂತೆ. ಆಶ್ಚರ್ಯ ಆಗುವುದು, ಸಮುದ್ರ ಮಧ್ಯದಲ್ಲಿ ಬೆಂಕಿ ಇರೋದಕ್ಕೆ ಸಾಧ್ಯವ ಅಂತೇಳಿ ಇರ್ತಾರೆ ಅಂತ ಹೇಳ್ತಾರೆ. ಅದನ್ನು ಬಡಬಾಗ್ನಿ ಅಂತ ಕರೀತಾರೆ. ಇದ್ರೂ ಇರ್ಬೋದು, ಇತ್ತಂತೆ. ಈಗ ಒಂದು 20-30 ವರ್ಷದ ಕೆಳಗೆ ಆಂಧ್ರ ಪ್ರದೇಶದ ಆ ಸಮುದ್ರ ಒಂದು ಸಲ ಉಕ್ಕಿ ಬಂದಾಗ ಅಲ್ಲಿ ಜನರಿಗೆ ಅದು ಕಾಣಿಸಿತ್ತಂತೆ, ಸಮುದ್ರ ಮಧ್ಯದಲ್ಲಿ ಬೆಂಕಿ ಅಂತ ಪತ್ರಿಕೆಯಲ್ಲಿ ಓದಿದ್ದು ಚೆನ್ನಾಗಿ ನನಗೆ ನೆನಪಿದೆ. ಅದು ಇದ್ದೇ ಇದೆ, ಬಹುಶಃ ವೈಜ್ಞಾನಿಕ ಕಾರಣವೂ ಇರ್ಬೋದೇನೋ, ನನಗೆ ಸರಿ ಗೊತ್ತಿಲ್ಲ. ಅಂತೂ ಆ ಸಮುದ್ರ ಮಧ್ಯದಲ್ಲಿ ಒಂದು ಬೆಂಕಿ ಇರ್ತದೆ, ವಡಬಾಗ್ನಿ ಅಂತ ಅದ್ರ ಹೆಸರು. ಅಂಥ ಬೆಂಕಿ ಸಮುದ್ರದ ಆ ಮಧ್ಯದಲ್ಲಿ, ನೀರಿನ ಮಧ್ಯದಲ್ಲಿರುವಾಗಲೇ ಅದು ಹೊಂದಿ ಹೋಗುವುದಿಲ್ಲ. ಇಬ್ಬನಿ ತುಷಾರದಲ್ಲಿ ಒಂದು ಇಬ್ಬನಿ ಬಿದ್ದರೆ ಆ ಇಬ್ಬನಿಗೆ ಸಿಕ್ಕಿ ಅದು ನಂದಿ ಹೋಗ್ಬೋದಾ? ಆ ಅಗ್ನಿ ಸಾಧ್ಯವಿದೆಯಾ? ಹಾಗಾಗಿದೆ. ಶಿವ ಇವನ ಬಾಣಕ್ಕೆ ಎಂದು ಬಗ್ಗುವನಲ್ಲ ಅಂತ ಅರ್ಥ. ಆಮೇಲೆ ಕಂಜನಾಳದಿ ಕಟ್ಟು ಒಡೆವದೆ ಕುಂಜರನು, ಒಂದು ಮದ್ದಾನೆ ಇದೆ, ಮದ್ದಾನೆಯನ್ನು ಕಟ್ಟಬೇಕಾಗಿದೆ. ಮದ್ದಾನೆಯನ್ನು ಕಟ್ಟಿ ಹಾಕಬೇಕಾದ್ರೆ ಏನು ಬೇಕು? ದೊಡ್ಡದಾದ ಸರಪಣಿ ಇಂಥದ್ದು ಹಾಕಿದರೆ ಸ್ವಲ್ಪ ಕಟ್ಬೋದೋ ಏನು. ಕೆಲವು ಸಲ ಸರಪಣಿಯನ್ನೇ ಬಿಚ್ಚಿಕೊಂಡು ಅಥವಾ ಕಡಿದುಕೊಂಡು ಓಡೋಗ್ತವೆ ಆನೆಗಳು. ಅಂಥ ಆನೆಯನ್ನು ಒಂದು ಕಂಜನಾಳ ಅಂದರೆ ಒಂದು ತಾವರೆಯ ದಂಟಿನಿಂದ ಮಾಡಿದಂಥ ಒಂದು ಹಗ್ಗದಿಂದ ಒಂದು ಆನೆಯನ್ನು ಕಟ್ತೇನೆಂದು ಹೊರಟ್ರೆ ಎಂಥ ಮೂರ್ಖತನವಾದೀತು. ಅಷ್ಟು ದುರ್ಬಲವಾದ ಹಗ್ಗ ಅದು, ಅದರಿಂದ ಕಟ್ಟುವುದಕ್ಕೆ ಸಾಧ್ಯವಾಗಿರುತ್ತೆ ಆನೆಯನ್ನು. ಹಾಗಾಯಿತು ಇಲ್ಲಿ ಅರ್ಜುನನ ಒಂದು ಪ್ರಯತ್ನ. ಅಷ್ಟೇ ಅಲ್ಲ, ಎಲ್ಲಕ್ಕಿಂತಲೂ ಇದು ಬಹಳ ಸುಂದರವಾದ ವಿಚಾರ. ಏನಂತಂದರೆ, ನರಶರದ ಜೋಡಿನ ಜುಂಜು ಒಳೆಯಲ್ಲಿ ಜಾಹ್ನವೀದರ ಜಾರುವನೇ. ಇದೊಂದು ಬಹಳ ಪ್ರಸಿದ್ಧವಾದ ವಿಚಾರ, ಕಥೆ ನಿಮ್ಗೆ ಗೊತ್ತಿರ್ಬೋದು. ಇದು ಗಂಗಾವತರಣ ಅಂತ. ಗಂಗೆ ಹಿಂದೆ ನಮ್ಮದ ಭೂಲೋಕದಲ್ಲಿ ಇರಲಿಲ್ಲ ಗಂಗಾ ನದಿ. ಗಂಗೆ ಮೂಲತಃ ಅವಳು ದೇವಲೋಕದವಳು, ಸುರಗಂಗೆ ಅಂತೆ ಅವಳನ್ನು ಕರೆಯುವಂಥದ್ದು, ದೇವಗಂಗೆ ಅಂತೆ ಕರೆಯುವಂಥದ್ದು. ಆದರೆ ಒಂದು ಸಂದರ್ಭದಲ್ಲಿ ಹಿಂದೆ ಸಗರ ಅಂತ ಒಬ್ಬ ರಾಜ ಇದ್ದ ಅಯೋಧ್ಯೆಯಲ್ಲಿ. ಅವನಿಗೆ ಒಂದಷ್ಟು ಜನ ಮಕ್ಕಳಿದ್ರು, ಎಲ್ಲರೂ ದೊಡ್ಡವರಾಗಿದ್ದರು. ಅವರು ಮಕ್ಕಳಂದ್ರೆ ಚಿಕ್ಕವರಲ್ಲ, ದೊಡ್ಡವರು. ಅವರು ಯಾವುದೋ ಒಂದು ಸಂದರ್ಭದಲ್ಲಿ, ಪೂರ್ಣ ಕಥೆ ಹೇಳೋದಕ್ಕೆ ಸಮಯ ಸಾಲದಿಲ್ಲಿ, ಅವರು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ಒಬ್ಬ ಋಷಿ ತಪಸ್ ಮಾಡ್ತಾ ಇದ್ದ, ಕಪಿಲ ಋಷಿ ಅಂತ ಅವನ ಹೆಸರು. ತಪಸ್ ಮಾಡ್ತಾ ಇದ್ದಲ್ಲಿ ಹೋಗಿ ಅವನಿಗೆ ಬೈದು ಅವನಿಗೆ ಅಪಚಾರ ಮಾಡಿ ಅವನಿಂದ ಶಾಪಕ್ಕೊಳಗಾದರು. ಆ ಶಾಪದ ಫಲವಾಗಿ ಅವರೆಲ್ಲ ಸುಟ್ಟು ಬೂದಿಯಾಗಿ ಹೋದರು ಅಲ್ಲೇ, ಅಷ್ಟು ಜನ. ಆಗ ಇವರಿಗೆಲ್ಲ ದುಃಖ ಆಯಿತು, ವಂಶದವರಿಗೆಲ್ಲ. ಅಯ್ಯೋ, ಇವರಿಗಿಂತ ಗತಿ ಬಂತಲ್ಲ, ಋಷಿಗೆ ಅಪರಾಧ ಮಾಡಿ ಸತ್ತು ಹೋಗಿದ್ದಾರೆ, ಸುಟ್ಟು ಬೂದಿಯಾಗಿದ್ದಾರೆ, ಇವರಿಗೆ ಪರಲೋಕದಲ್ಲಿ ಸದ್ಗತಿಯೂ ಇಲ್ಲ, ಹೀಗಾಗಿ ಹೋಯ್ತಲ್ಲ ಅಂತ ಏನು ಮಾಡಲಿ ಅಂತ ಋಷಿಗಳನ್ನೇ ಕೇಳಿದರು. ಸ್ವಾಮಿ, ಏನೋ ನಿಮ್ಗೆ ಅಪರಾಧ ಮಾಡಿದ್ದಾರೆ, ಇದಕ್ಕೆ ಏನು ಮಾಡಬೇಕು ಪರಿಹಾರ, ಇವರಿಗೆ ಸದ್ಗತಿ ಆಗುವ ರೀತಿ ಹೇಗೆ ಅಂತ ಕೇಳಿದರು. ಆಗ ಅವರು ಅದಕ್ಕೊಂದು ಉಪಾಯ ಹೇಳಿದರು. ಇದಕ್ಕೊಂದೇ ಒಂದು ದಾರಿ ಇರುವಂಥದ್ದು. ದೇವಲೋಕದಲ್ಲಿರುವಂಥ ಗಂಗಾ ನದಿಯನ್ನು ನೀವು ಇಲ್ಲಿ ಪಾತಾಳದವರೆಗೆ ಹರಿಸಿ
ಈ ಬೂದಿ ರಾಶಿಯ ಮೇಲೆ, ಈ ಸತ್ತು ಹೋಗಿದಾರಲ್ಲ ಇವರ ಬೂದಿ ರಾಶಿಯ ಮೇಲೆ ಅದನ್ನು ಹರಿಸಿದರೆ ಆಗ ಇವರಿಗೆ ಸದ್ಗತಿ ಆಗ್ತದೆ ಅಂತ ಹೇಳಿದರು. ಆಗ ಅವನಿಗಂತೂ ಸಾಧ್ಯವಾಗಲಿಲ್ಲ, ಅಪ್ಪನಿಗೆ ಸಗರನಿಗೆ ಸಾಧ್ಯ ಆಗಲಿಲ್ಲ, ಅವನ ಮಗನಿಗೆ ಸಾಧ್ಯ ಆಗಲಿಲ್ಲ. ದಿಲೀಪ ಇವರೆಲ್ಲ ಇದ್ದರು, 2-3 ಜನ ಅವ್ರ ವಂಶದವರು ಪ್ರಯತ್ನ ಪಟ್ಟರು ಆ ಗಂಗಾ ನದಿಯನ್ನು ಮೇಲಿಂದ ಕೆಳಕ್ಕೆ ತರಿಸಬೇಕು, ಪಾತಾಳದವರೆಗೆ ಹರಿಸಬೇಕು ಅಂತ. ಅದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು, ಅವರಿಗೆಲ್ಲ ಸಾಧ್ಯ ಆಗಲಿಲ್ಲ. ಕೊನೆಗೊಬ್ಬ ಅವ್ರ ವಂಶದಲ್ಲಿ ಹುಟ್ಟಿಕೊಂಡ, 3ನೇ ತಲೆಮಾರು 4ನೇ ತಲೆಮಾರಿನಲ್ಲಿ. ಅವನ ಹೆಸರು ಭಗೀರಥ ಅಂತ. ನೀವು ಕೇಳಿರ್ಬೋದು, ಭಗೀರಥ ಪ್ರಯತ್ನ ಅಂತ ನಾವು ಹೇಳ್ತೀವಿ. ಭಾಳ ದೊಡ್ಡ ಪ್ರಯತ್ನ ಯಾರಾದರೂ ಒಬ್ಬ ಮಾಡ್ತಾನಾದರೆ ಇದು ಸಾಮಾನ್ಯ ಪ್ರಯತ್ನ ಅಲ್ಲಪ್ಪ, ಇದು ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ. ಅಂದರೆ ಆ ಭಗೀರಥ ಅನ್ನುವ ಅಷ್ಟು ಪ್ರಯತ್ನ ಪಟ್ಟ, ದೊಡ್ಡದಾಗಿ ತಪಸ್ಸು ಮಾಡಿದ, ಬಹಳ ಘೋರವಾಗಿ ಬಹಳ ಕಷ್ಟದಿಂದ ತಪಸ್ಸು ಮಾಡಿ ಗಂಗೆಯನ್ನು ಒಲಿಸಿಕೊಂಡ, ದೇವಲೋಕದ ಗಂಗೆಯನ್ನು. ಗಂಗೆ ಒಪ್ಪಿದಳು, ಆಯ್ತಪ್ಪ ನಿನ್ನ ಇಷ್ಟಿಗೆ ಅನುಸಾರವಾಗಿ ನಾನು ಬರ್ತೇನೆ, ಭೂಲೋಕಕ್ಕೆ ಬರ್ತೇನೆ, ಅಲ್ಲಿಂದ ಪಾತಾಳದವರೆಗೂ ಹೊರದು ಹೋಗ್ತೇನೆ. ಆದರೆ ಒಂದು, ನಾನು ಮೇಲಿಂದ ಕೆಳಗೆ ಧುಮುಕುವಾಗ ಎಷ್ಟೊಂದು ಹಾನಿಯಾಗಬಹುದು ಲೋಕಕ್ಕೆ ಯೋಚನೆ ಮಾಡು. ಇಡೀ ಭೂಲೋಕವೇ ಕೊಚ್ಚಿ ಹೋದರೂ ಹೋಗ್ಬೋದು, ಅಷ್ಟು ರಭಸದಿಂದ ನಾನು ಮೇಲಿಂದ ಕೆಳಗೆ ಬೀಳ್ತೇನೆ. ಇದನ್ನು ತಡೆಯುವಂಥ ಒಂದು ವ್ಯವಸ್ಥೆ ನೀನು ಮಾಡಬೇಕು, ಹಾಗಿದ್ದರೆ ಮಾತ್ರ ನಾನು ಬರ್ತೇನೆ ಅಂತ ಹೇಳಿದ್ಲು ಅವಳು. ಅದಕ್ಕೇನು ದಾರಿ ಅಂತ ಅವನೇ ಕೇಳ್ದ. ಆಗ ಅವಳು ಹೇಳಿದ್ಲು, ಅದಕ್ಕೆ ಒಂದು ದಾರಿ ಇದೆ. ನನ್ನ ಆ ರಭಸವನ್ನು ತಡೆಯುವಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಸಾಕ್ಷಾತ್ ಶಿವನಿಗೆ ಮಾತ್ರ. ಶಿವನನ್ನು ನೀನು ಒಲಿಸಿಕೊಂಡು ಅವನನ್ನು ಈ ಕೆಲಸಕ್ಕೆ ಒಪ್ಪಿಸಿದರೆ ನಾನು ಬರುವುದಕ್ಕೆ ಸಿದ್ಧ ಅಂತ ಹೇಳಿದ್ಲು ಅವಳು. ಆಮೇಲೆ ಭಗೀರಥ ಶಿವನನ್ನು ಕುರಿತು ತಪಸ್ಸು ಮಾಡ್ದ. ಶಿವನು ಒಲಿದು ಬಂದ, ಏನು ಬೇಕು ಅಂತ ಎಲ್ಲ ಇವನು ಕೇಳ್ದ. ಹೀಗೆ ಗಂಗೆ ಕೆಳಗೆ ಬೀಳಲಿಕ್ಕಿದ್ದಾಳೆ, ನೀನು ಅವಳನ್ನು ಜಟೆಯಲ್ಲಿ ಹಿಡಿದುಕೊಂಡು ನಿಧಾನವಾಗಿ ಅವಳನ್ನು ಕೆಳಗೆ ಬಿಟ್ಟು ಲೋಕಕ್ಕೆ ಯಾವುದೇ ರೀತಿಯ ಅಪಾಯವಾಗದಂತೆ ನೀನು ಕಾಪಾಡಬೇಕು ಅಂತ ಕೇಳಿಕೊಂಡ. ಆಯಿತು, ತಥಾಸ್ತು ಅಂತ ಶಿವ. ಆಮೇಲೆ ಎಲ್ಲ ವ್ಯವಸ್ಥೆ ಆಯಿತು. ಶಿವ ನಿಂತ, ದೊಡ್ಡ ವಿರಾಟ್ ರೂಪವನ್ನು ಧರಿಸಿ ಜಟೆಯನ್ನೆಲ್ಲ ಹೀಗೆ ಹರಡಿ ಅವ ಹೀಗೆ ನಿಂತುಕೊಂಡ. ಗಂಗೆ ಮೇಲಿಂದ ಅವನ ತಲೆ ಮೇಲೆ ಬೀಳ್ತಾ ಇದ್ಲು. ಅದು ಏನು ಬಹಳ ದೊಡ್ಡ ಧಾರೆ, ಆ ಧಾರೆ ಬಿದ್ದು ಇವನ ತಲೆ ಮೇಲೆ ಬೀಳ್ತಾ ಇದೆ. ಆಗ ಗಂಗೆಗೂ ಒಂದು ಸಣ್ಣ ಗರ್ವ ಬಂತು, ಶಿವನ ತಲೆ ಮೇಲೆ ನಾನು ಬೀಳ್ತಾ ಇದ್ದೇನಲ್ಲ ಅಂತ. ಏನೋ ಒಂದು ತನ್ನ ಹೆಚ್ಚುಗಾರಿಕೆ ಅಂತ ಅನಿಸ್ತವಳಿಗೆ. ಸಾಲದಕ್ಕೆ ಅವಳಿಗೊಂದು ವಿನೋದ, ಸಣ್ಣ ಒಂದು ಆಟ, ಏನೋ ಒಂದು ಮನಸ್ಸಿನಲ್ಲಿ ಒಂದು ಕುಚೋದ್ಯ ಹುಟ್ಟಿದ್ದವಳಿಗೆ. ಈ ಶಿವ ಹೇಳಿದ್ದಾನೆ, ನನ್ನನ್ನು ನಿಧಾನವಾಗಿ ತಾನು ಜಟೆಯಲ್ಲಿ ಹಿಡಿದು ಕೆಳಕ್ಕೆ ಬಿಡ್ತೇನೆ ಅಂತ ಹೇಳಿದ್ದಾನೆ. ಯಾರಿಗೆ? ಭಗೀರಥನಿಗೆ ಹೇಳಿದ್ದಾನೆ. ಇವು ಕೆಳಕ್ಕೆ ಬಿಡಬೇಕಾದ್ರೆ ನಾನು ಕೆಳಗೆ ಇಳಿಬೇಕಲ್ವಾ? ನಾನು ಕೆಳಗೆ ಇಳಿದಿದ್ರೆ ಇವು ಹೇಗೆ ಕೆಳಗೆ ಬಿಡ್ತಾನೆ ನೋಡೋಣ ಅಂತ ಅವಳು ಭದ್ರವಾಗಿ ಅವನ ಜಟೆ ಮೇಲೆ ಕೂತ್ಕೊಂಡ್ಬಿಟ್ಲು. ಶಿವನಿಗೆ ಅರ್ಥ ಆಯಿತು. ಓ, ಇವಳಿಗೆ ಒಂದು ಸ್ವಲ್ಪ ಗರ್ವ ಬಂದಿದೆ, ನನ್ನ ಹತ್ರನೇ ಆಟ ಆಡುವುದಕ್ಕೆ ಹೊರಟಿದ್ದಾಳೆ ಇವಳು, ಹಾಗಾದರೆ ಇವಳಿಗೆ ತಕ್ಕ ಬುದ್ಧಿ ನಾನೂ ಕಲಿಸ್ತೇನೆ ಅಂತ ಯೋಚನೆ ಮಾಡಿ ಶಿವ ಏನು ಮಾಡಿದ, ಆ ಗಂಗೆಯನ್ನು ತನ್ನ ಜಟೆಯೊಳಗೆ ಹೀಗೆ ಬಂಧನ ಮಾಡಿಬಿಟ್ಟ. ಅಲ್ಲಿ ದಿಗ್ಬಂಧನ ಮಾಡಿ ಅವಳನ್ನು ಹಾಗೆ ಅಲ್ಲೇ ಇಟ್ಕೊಂಡ್ಬಿಟ್ಟ. ನೀ ಹೇಗೆ ಹೋಗ್ತಿ ಕೆಳಗೆ, ನೀನು ಈಗೇನು ಕೆಳಗೆ ಇಳಿಯುವುದಿಲ್ಲ ಅಂತ ಅಂದ್ಕೊಂಡಿದ್ದಿ, ಸ್ವಲ್ಪ ಹೊತ್ತು ಬಿಟ್ಟು ಇಳಿಬೇಕು ಅಂತ ನಿನ್ನ ಯೋಚನೆ, ಇಳಿಯುವುದಕ್ಕೆ ಬಿಡುವುದಿಲ್ಲ, ಇಲ್ಲೇ ಸಿಕ್ಕಿ ಹಾಕ್ಕೊಂಡು ಇಲ್ಲೇ ಇದ್ಬಿಡು ನೀನು ಅಂತ ಆ ಥರ ಅವಳನ್ನು ಅಲ್ಲಿ ಬಂಧಿಸಿಬಿಟ್ಟ. ಆಗ ಗಂಗೆಗೆ ಗಾಬರಿ ಆಯಿತು. ಅವಳು ಶಿವನೇ ಅಂತ ಪ್ರಾರ್ಥನೆ ಮಾಡಿಕೊಳ್ಳಲು, ಅಯ್ಯೋ ಅಪರಾಧವಾಯಿತು ನನ್ನಿಂದ, ದಯವಿಟ್ಟು ನನ್ನನ್ನು ಬಿಡು, ನಾನು ತಪ್ಪು ಮಾಡಿದೆ ಅಂತ ಅಲ್ಲಿಂದಲೇ ಪ್ರಾರ್ಥನೆ ಮಾಡಿದ್ಲು. ಅಷ್ಟರಲ್ಲಿ ಇಲ್ಲಿ ಭಗೀರಥ ನೋಡ್ತಾ ಇದ್ದಾನೆ, ಶಿವ ಗಂಗೆ ಕೆಳಕ್ಕೆ ಇಳಿಯುತ್ತಲೇ ಇಲ್ಲ, ಅಲ್ಲೇ ಈಗ ಬಂಧಿತರಾಗಿಬಿಟ್ಟಿದ್ದ, ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾಳೆ ಗಂಗೆ. ಏನು ಮಾಡಲಿ, ಇಷ್ಟೆಲ್ಲ ಕಷ್ಟಪಟ್ಟದ್ದಾಯಿತು, ತಪಸ್ಸು ಮಾಡಿದ್ದಾಯಿತು, ಎಲ್ಲ ಮಾಡಿದ ಮೇಲೂ ಇನ್ನು ಗಂಗೆ ಕೆಳಕ್ಕೆ ಬರಲಿಲ್ಲ ಅಂದರೆ ನನ್ನ ತಪಸ್ಸೆಲ್ಲ ವ್ಯರ್ಥ ಆಯ್ತಲ್ಲ ಅಂತ ಮತ್ತೆ ಅವನಿಗೆ ಭಯ ಆಯಿತು. ಆಗ ಅವ ತಿರುಗಿ ತಪಸ್ಸು ಮಾಡಿದ ಶಿವನನ್ನು ಕುರಿತು, ಶಿವನೇ ಅವಳನ್ನು ಏನಾದ್ರು ಮಾಡಿ ಕೆಳಕ್ಕೆ ಬಿಡು, ಈ ಥರ ಅವಳನ್ನು ಅಲ್ಲಿ ಬಂಧಿಸಿ ಇಟ್ಕೊಳ್ಬೇಡ ಅಂತ ಅವನು ಬೇರೆ ಬೇಡಿಕೊಂಡ. ಆಯಿತು, ಇಬ್ಬರ ಒಂದು ಬೇಡಿಕೆಯನ್ನು ಕೇಳಿ ಶಿವ ಅವಳನ್ನು ಕೆಳಕ್ಕೆ ಬಿಟ್ಟ. ದಾರಿಯಾಗಿ ನಿಧಾನವಾಗಿ ಹರಿದು ಬಂದು ಭೂಲೋಕವನ್ನೆಲ್ಲ ಸಂಚರಿಸಿ ಅವಳು ಆಮೇಲೆ ಹೋಗಿ ಕೆಳಕ್ಕೆ ಪಾತಾಳಕ್ಕೆ ಹೋಗಿ ಅಲ್ಲಿ ಆ ಸತ್ತು ಹೋದಂಥ ಸಗರ ಆ ಮಕ್ಕಳು, ಅವರ ಎಷ್ಟೋ ಜನ ಇದ್ದರು, ಅವರು 1000 ಜನ ಇದ್ದರು. ಆ ಕಾಲದೆಲ್ಲ 1000 ಜನ ಮಕ್ಕಳಿರ್ತಿದ್ರು ಒಬ್ಬರಿಗೆ, ಅದು ತ್ರೇತಾಯುಗ. ಆವಾಗ ಆ ಮಕ್ಕಳ ಆ ಬೂದಿ ರಾಶಿಯ ಮೇಲೆ ಅದು ಹರಿದು ಹೋಗಿ ಆ ಗಂಗಾ ನದಿ ಅವರೆಲ್ಲ ಸದ್ಗತಿಯನ್ನು ಪಡೆದರು. ಇದು ಕತೆ, ಇದು ಗಂಗಾವತರಣ ಅಂತ. ಆ ಶಿವ ಅಂಥ ಒಂದು ಗಂಗಾ ನದಿಯನ್ನೇ ತನ್ನ ತಲೆಯಲ್ಲಿ ಅಷ್ಟು ಕಾಲ ಬಂಧಿಸಿ ಇಟ್ಟವ ಅವ. ಅದಕ್ಕೆ ಅವನಿಗೆ ಹೆಸರು ಬಂದದ್ದು ಗಂಗಾಧರ ಅಂತ. ಜಾಹ್ನವಿ ಅಂದರೆ ಗಂಗೆ ಅಂತ. ಗಂಗಾಧರ ಅಂತ ಹೆಸರು ಪಡೆದಂಥ ಶಿವ ಇವ ಬಿಟ್ಟಂಥ ಒಂದು ಮಳೆಯ, ಯಾವ ಮಳೆ ಇದು? ಬಾಣದ ಮಳೆ ಬಿಟ್ಟಿದ್ದಾನೆ ಇವನು. ಬಾಣದ ಮಳೆ ಸುರಿಸಿದ್ದಾನೆ, ಶರವೃಷ್ಟಿ. ಈ ಮಳೆ ಅವನ ಪಾಲಿಗೆ ಜುಂಜು ಮಳೆ, ಅಂದರೆ ಒಂದು ತುಂತುರು ಮಳೆ ಇದ್ದಾಗೆ. ಈ ತುಂತುರು ಮಳೆಗೆಲ್ಲ ಕೊಚ್ಚಿ ಹೋಗ್ತಾನೆ ಶಿವ.
ಅಂಥ ದೊಡ್ಡ ದೊಡ್ಡ ಧಾರೆಯಾಗಿ ಸುರಿದಂಥ ಗಂಗಾ ನದಿ, ಧೋ ಧೋ ಅಂತ ಸುರಿಯುವಂಥ ಗಂಗಾ ನದಿಯನ್ನೇ ತಲೆಯಲ್ಲಿ ಹಿಡಿದಿಟ್ಟಂಥ ಶಿವ ಈ ಒಂದು ಹಿಮ ಬಿಟ್ಟಂಥ ಯಕ್ಕಶ್ಚಿತ್ ಆ ಒಂದು ಜುಂಜುಮಳೆ, ಆ ತುಂತುರು ಮಳೆ, ಆ ಶರಗಳ ತುಂತುರು ಮಳೆಗೆ ಹಾರಿ ಹೋಗ್ತಾನೆಯೇ, ಅವನಿಗೇನಾದರೂ ಪರಿಣಾಮ ಆದೀತೆ? ಹಾಗಾಗಿ ಇದು ಯಾವುದೂ ಕೆಲಸ ಮಾಡಲಿಲ್ಲ. ಅರ್ಜುನ ನೋಡ್ತಾ ಇದ್ದಾನೆ, ಏನೂ ಆಗಿಲ್ಲ ಇವನಿಗೆ. ಹಾಗಾದ್ರೆ ಏನಪ್ಪ ಆಗ್ಬೋದು ಇವ, ಇಷ್ಟೊಂದು ಇದೆಯಲ್ಲ ಇವನಲ್ಲಿ ಶಕ್ತಿ ಅಂತ ಯೋಚನೆ ಬಂತು. ತಡ ಮಾಡಲಿಲ್ಲ, ಹೇಳ್ದ. ಪಾಪ ಒಳ್ಳೆ ಪ್ರಾಮಾಣಿಕತೆ ಇದೆ. ಅವನ್ನೇ ಕರೆದ, ಕಿರಾತ ಆಗ್ಬೋದಪ್ಪ, ನೀನು ಆಗ್ಬೋದು. ಎಲೆ ಕಿರಾತ, ಎದೆ ಕಿರಾತ, ಕಿರಾತರೊಳಗಗ್ಗಳೆಯನಹೆಯೋ, ದೇವದಾನವರೊಳಗೆ ಸೈರಿಸಿ ನಿಲುವನಾವನು ನಮ್ಮ ವಿಲಗದಲ್ಲಿ. ಅಳುಕದಿರು ಕಲಿಯಾಗೆನುತ ತುಡು ಹಿಡುಕ ಮಂತ್ರಿಸಿ ದಿವ್ಯ ಬಾಣಾವಳಿಗಳಲ್ಲಿ ಬಾರೇಂದು ಮೌಳಿಯ ನೆಚ್ಚನ ಪಾರ್ಥ. ಓ ಕಿರಾತ, ಆಗ್ಬೋದು ನೀನು. ಅಷ್ಟೊಂದು ನಾ ತಿಳಿದಷ್ಟು ಕಡಿಮೆ ಜನ ಅಲ್ಲ ನೀನು, ಆಗ್ಬೋದು. ಅಗ್ಗಳಯನ ಖಂಡಿತ ನೀವು ಶ್ರೇಷ್ಠ ವ್ಯಕ್ತಿ ಅಂತ ನನಗೀಗ ಅನ್ನಿಸ್ತಾ ಇದೆ. ನಿನ್ನಲ್ಲಿ ಸ್ವಲ್ಪ ಸಾಹಸ ಶೌರ್ಯ ಎಲ್ಲ ಇದೆ. ಹಾಗಂತ ನಾನು ಹೊಗಳಿದೆ ಅಂತೇಳಿ ನೀನು ಲೋಕಕ್ಕೆ ನಾನು ದೊಡ್ಡ ಜನ ಅಂತ ತಿಳಿಬೇಡ. ಕಿರಾತರೊಳಗೆ ಅಗ್ಗಳಯ ನಹಿಯು. ನಿನ್ನ ಜಾತಿ ಯಾವುದು ಹೇಳಿ ಕೇಳಿ ಕಿರಾತ. ಕಿರಾತರಲ್ಲಿ ನೀನಾಗ್ಬೋದು ಅಷ್ಟೇ. ಎಲ್ಲರಿಗಿಂತೂ ಹೆಚ್ಚಂತ ಮಾತ್ರ ತಿಳಿಬೇಡ, ನನಗಿಂತಲೂ ಹೆಚ್ಚಂತ ಯೋಚನೆ ಮಾಡಬೇಡ. ಕಿರಾತರಲ್ಲಿ ನೀನಾಗ್ಬೋದು. ನಿನ್ನ ಒಪ್ತೇನೆ. ಆ ರೀತಿಯಲ್ಲಿ ನಿಮ್ಮ ಜಾತಿಯವರು ನಿನ್ನ ವಿಚಾರ ಕೇಳಿ ಹೆಮ್ಮೆ ಪಡ್ಬೋದು. ನಮ್ಮ ಕಿರಾತರಲ್ಲಿ ಒಬ್ಬ ಇಂಥವನು ಇದ್ದಾನಪ್ಪ, ಅರ್ಜುನನ ಬಾಣಗಳನ್ನು ಕೂಡ ಎದುರಿಸಿ ನಿಂತವ ಒಬ್ಬ ಇದ್ದಾನೆ ನಮ್ಮ ಜಾತಿಯಲ್ಲಿ ಅಂತ ಕೇಳಿದ್ರೆ ಅವರಿಗೂ ಸ್ವಲ್ಪ ಸಂತೋಷ ಆಗ್ಬೋದು, ಒಪ್ತೇನೆ. ಹಾಗಂತ ಇಷ್ಟು ಹೇಳಿದೆ ಅಂತ ಮಾತ್ರಕ್ಕೆ ಈ ನಾನು ಹೆದರ್ಕೊಂಡು ಹೋಗ್ತೇನೆ ಅಂತ ಯೋಚನೆ ಮಾಡಬೇಡ. ಯಾಕೆ ಗೊತ್ತೇ, ಇದು ನಾನು ಯಾರಂತ ಗೊತ್ತಾಯ್ತಾ? ನನ್ನ ಹೆಸರು ಇದುವರೆಗೆ ನಿನಗೆ ಹೇಳಲಿಲ್ಲ. ಅರ್ಜುನ ಅಂತ ನನ್ನ ಹೆಸರು. ನನ್ನ ಒಂದು ಹೆಚ್ಚುಗಾರಿಕೆ ಏನು ಗೊತ್ತಾ? ಸಾಮಾನ್ಯನಲ್ಲ ನಾನು. ದೇವದಾನವರೊಳಗೆ ಈ ಪ್ರಪಂಚದಲ್ಲಿ ದೇವತೆಗಳು, ದಾನವರು ಅಂದರೆ ರಾಕ್ಷಸರು, ಅವರೂ ಕೂಡ ಯಾರೂ ನನ್ನನ್ನು ಇದರವರೆಗೆ ಇಷ್ಟರ ಮಟ್ಟಿಗೆ ಎದುರಿಸಿ ನಿಂತವರಿಲ್ಲ. ಮನುಷ್ಯನ ಮಾತು ಬಿಡು, ನಿನ್ನಂಥ ಕಿರಾತನ ಮಾತು ಬಿಡು. ಈ ದೇವದಾನವರು, ದೇವತೆಗಳು, ರಾಕ್ಷಸರು ಕೂಡ ಇದುವರೆಗೆ ನನ್ನನ್ನು ಎದುರಿಸಿ ಗೆದ್ದವರು ಯಾರೂ ಇಲ್ಲ, ನಿಂತವರು ಯಾರೂ ಇಲ್ಲ. ಅಂಥದ್ರಲ್ಲಿ ಇಷ್ಟು ಹೊತ್ತು ನಾನು ಬಿಟ್ಟಂಥ ಬಾಣಗಳನ್ನೆಲ್ಲ ತಡೆದುಕೊಂಡು ನೀನು ಈ ರೀತಿಯಲ್ಲಿ ನಿಂತಿದ್ದೆ ಅಂತಾದರೆ ಅದೇ ಸಾಕು, ನಿನ್ನ ಒಂದು ಯೋಗ್ಯತೆಗೆ ಅಷ್ಟು ಸಾಕು. ಕಿರಾತನಾಗಿ ಇಷ್ಟು ಮಾಡಿದ್ಯಲ್ಲ, ಮೆಚ್ಚೇನೆ. ಹಾಗಂತ ಅರ್ಜುನ ಇಲ್ಲಿಗೆ ಬಿಟ್ಬಿಡ್ತಾನೆ, ಹೆದರಿಕೊಂಡಿದ್ದಾನೆ ಅಂತೇನು ಭಾವಿಸಬೇಡ. ಈಗ ನಾನು ಬಿಟ್ಟಿದ್ದು ಕೇವಲ ಒಂದು ಬಾಣಗಳಷ್ಟೇ, ಇವೆಲ್ಲ ಶಸ್ತ್ರಗಳು. ಆದರೆ ನಮ್ಮ ಹತ್ರ ಇನ್ನೊಂದು ವರ್ಗದ ಆಯುಧಗಳಿವೆ. ನಿನಗೆ ಗೊತ್ತಿದೆಯೋ ಇಲ್ವೋ? ನಿನಗೆಲ್ಲ ಗೊತ್ತಿರ್ತದೆ. ಈ ಬಾಣಗಳ ವಿಚಾರ ನಿನಗೂ ಗೊತ್ತು, ಯಾಕಂದರೆ ನೀವೆಲ್ಲ ಬೇಟೆ ಆಡುವವರು. ನಿಮ್ಮ ಹತ್ರ ಬಾಣ, ಖಡ್ಗ ಎಲ್ಲವೂ ಇರ್ತದೆ, ಅದೆಲ್ಲ ಗೊತ್ತಿದೆ ನಿಮಗೆ. ಅವೆಲ್ಲ ಶಸ್ತ್ರಗಳಷ್ಟೇ. ನಮ್ಮ ಹತ್ರ ಬರೀ ಶಸ್ತ್ರಗಳಲ್ಲ, ಅಸ್ತ್ರಗಳು ಕೂಡ ಇವೆ. ಅಸ್ತ್ರಗಳು ಒಂದು ಏನಂತ ನಿನಗೆ ಗೊತ್ತಿದೆಯಾ? ಕಿರಾತ, ನಿನಗೆಲ್ಲ ಎಲ್ಲಿ ಗೊತ್ತಿರ್ತದೆ ಅದೆಲ್ಲ. ಈ ಬಾಣಕ್ಕೆ ಒಂದು ಮಂತ್ರ, ಅದಕ್ಕೆ ಒಂದು ಮಂತ್ರವನ್ನು ಹೇಳಿ ಆ ಮಂತ್ರ ಶಕ್ತಿಯನ್ನು ಅದಕ್ಕೆ ಅಳವಡಿಸಿ ಅದನ್ನು ಪ್ರಯೋಗ ಮಾಡಿದರೆ ಅದು ಅಸ್ತ್ರ ಅಂತ ಅನಿಸ್ಕೊಳ್ತಾರೆ. ಅದೆಲ್ಲ ನಮಗೆ ಬೇಕಾದಷ್ಟು ಅಸ್ತ್ರಗಳೆಲ್ಲ ನಮ್ಮ ಹತ್ರ ಇದೆ, ಅದೆಲ್ಲ ನಮಗೆ ಗೊತ್ತಿದೆ. ಒಂದು ಅಸ್ತ್ರ ಬಿಟ್ಟಂದರೆ ನೀನು ನಿಲ್ಲಿಕ್ಕಿಲ್ಲ. ಮತ್ತೆ ನೋಡ್ತೀಯಾ, ರುಚಿ ನೋಡ್ತೀಯಾ? ಈಗೋ ಒಂದು ಅಸ್ತ್ರ ಬಿಡ್ತೇನೆ ಅಂತ ಬಾಣದಕ್ಕೆ ಯಾವುದೋ ಒಂದು ಮಂತ್ರವನ್ನು ಹೇಳಿ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ದ. ಏನು ಪ್ರಯೋಜನ ಆಗಲಿಲ್ಲ. ಮತ್ತೊಂದು ಅಸ್ತ್ರವನ್ನು ಪ್ರಯೋಗ ಮಾಡ್ದ. ಅಸ್ತ್ರಗಳು ಅಂದರೆ ಆಗ್ನೇಯಾಸ್ತ್ರ, ಅಂದರೆ ಅದರಿಂದ ಬೆಂಕಿ ಹತ್ಕೊಳ್ತಾರೆ. ವರುಣಾಸ್ತ್ರ, ನೀರು ಸುರಿತಾರೆ, ಹೀಗೆಲ್ಲ ಇದೆ ಅದರಲ್ಲಿ. ವಾಯವ್ಯಾಸ್ತ್ರ, ಅನೇಕ ಥರದ ಅಸ್ತ್ರಗಳು, ಅವೆಲ್ಲ ಗೊತ್ತಿತ್ತು ಅವನಿಗೆ. ಎಲ್ಲವನ್ನೂ ಪ್ರಯೋಗ ಮಾಡ್ದ. ಗೊತ್ತಿರುವ ಅಸ್ತ್ರವೆಲ್ಲ ಏನು ಮಾಡಿದ್ರು ಶಿವ ಕದಲಿಲ್ಲ, ಅವನಿಗೇನೂ ಆಗಲಿಲ್ಲ. ಆಮೇಲೆ ಬಾಣಗಳು ಮತ್ತಿರಿಗೆ ಅದನ್ನು ಪ್ರಯೋಗ ಮಾಡ್ದ. ಸಾಮಾನ್ಯ ಬಾಣಗಳು, ಅವುಗಳನ್ನು ಕೂಡ ಏನು ಪ್ರಯೋಗ ಮಾಡಿದ್ರು ಏನು ಪ್ರಯೋಜನ ಆಗಲಿಲ್ಲ. ನೋಡ್ತಾನೆ ಅರ್ಜುನ, ತನ್ನ ಕೈಲಿರೋ ಎಲ್ಲ ಆಯುಧ ಬರೆದಾಗೋಯ್ತು. ಬತ್ತಡಿಕೆಯಲ್ಲೂ ಕೂಡ ಬಾಣ ಇಲ್ಲ. ಯೋಚನೆ ಮಾಡ್ದ, ಹಬ್ಬ ಇದೇನಿದು ವಿಚಿತ್ರ, ಎಂಥ ಹಿಂದೆ ಎಂಥ ಒಂದು ಘಟನೆ ನಡೆದಿದೆ, ಅದರ ಹಿನ್ನೆಲೆ ಏನು? ಅಂದು ಕಾಂಡವವನದ ದಹನದೆ ಬಂದು ದಕ್ಷಯ ಬಾಣವಿದು. ಅಂದು ಕಾಂಡವವನದ ದಹನದೆ ಬಂದುದು ಅಕ್ಷಯ
ಅಕ್ಷಯಬಾಣವಿದು ತಾನಿಂದು ಬರದುದು ಬಹಳ ಜಲನಿಧಿ ಬತ್ತು ವಂದಗನಿ ಇಂದು ಮೌಳಿಯ ಸೇವೆಗೆ ಇಂದು ಕುಳಿಂದ ಕಂಟಕನಾದನೇ ಇಂದು ಮೌಳಿಯ ಸೇವೆಗೆ ಇಂದು ಕುಳಿಂದ ಕಂಟಕನಾದನೇ ಹಾಯೆಂದು ಗರ್ಜಿಸಿ ಚಾಪದಿ ಅಪ್ಪಳಿಸಿದನು ಶಿವನ ಮಂತ್ರಾಸ್ತ್ರಗಳು ಶಿವನ ಮುಂದೆ ಏನು ಕೆಲಸ ಮಾಡಲಿಲ್ಲ. ಯಾಕಂದರೆ ಶಿವನೇ ಮಂತ್ರ ಮೂರ್ತಿಯವ, ಮಂತ್ರಕ್ಕೆ ಅಧಿದೇವತೆಯವ. ಅವನ ಮುಂದೆ ಈ ಮಂತ್ರಗಳೆಲ್ಲ ಏನು ನಡೆದಿತ್ತು? ಶಿವನ ಮುಂದೆ ಮಂತ್ರ ಹಾಕೋದಕ್ಕೆ ಹೋದರೆ ಅವನು ಅದಕ್ಕೆ ಒಳಗಾಗ್ತಾನೆ. ಹಾಗಾಗಿ ಇವನಿಗೆ ಗೊತ್ತಿಲ್ಲ ಪಾಪ, ಎಲ್ಲ ಕಳೆದುಕೊಂಡ, ಎಲ್ಲವನ್ನೂ ಪ್ರಯೋಗ ಮಾಡಿ ನಿಷ್ಫಲವಾಗಿ ಹೋಯಿತು. ಕೈಯಲ್ಲಿದ್ದ ಎಲ್ಲ ಬಾಣಗಳು ಹೊರಟೋದ್ವು. ಯೋಚನೆ ಮಾಡ್ತಾ ಇದ್ದಾನೆ. ಹಿಂದೆ, ಭಾಳ ಹಿಂದೆ ಕಾಂಡವ ವನ ಅಂತ ಒಂದು ವನ ಇತ್ತು. ಅದಕ್ಕೆ ಅಗ್ನಿದೇವ ಅಂದರೆ ಸಾಕ್ಷಾತ್ ಅಗ್ನಿ, ಅವ ಇವನ ಹತ್ರ ಬೇಡಿಕೊಂಡಿದ್ದ, ಈ ವನಕ್ಕೆ ನಾನು ಇದಕ್ಕೆ ನೀನು ಅಗ್ನಿ ಆಹುತಿ ಮಾಡಬೇಕು, ಇದನ್ನು ದಹಿಸಬೇಕು, ಅಂದರೆ ನನಗೆ ಇದನ್ನು ತಿನ್ನಬೇಕಂತ ಆಸೆ ಆಗಿದೆ ಈ ವನವನ್ನು ಅಂತ ಕೇಳಿಕೊಂಡ. ಆಗ ಇವ ಒಪ್ಪಿ ಅದನ್ನು ಮಾಡಿಕೊಟ್ಟಿದ್ದ ಅವನಿಗೆ. ಅದೆಲ್ಲ ದೊಡ್ಡ ಕತೆ. ಆ ಕಾಲದಲ್ಲಿ ಆ ಅಗ್ನಿಗೆ ಸಂತೋಷ ಆಯಿತು. ಅರ್ಜುನ ತನಗೆ ಬೇಕಾದಂಥ ಕಾರ್ಯವನ್ನು ಮಾಡಿಕೊಟ್ಟಿದ್ದಾನೆ ಎಂಬ ಕಾರಣಕ್ಕೋಸ್ಕರ ಅವನು ಇವನಿಗೆ ಬೇಕಾದಷ್ಟು ಪುರಸ್ಕಾರಗಳನ್ನೆಲ್ಲ ಕೊಟ್ಟಿದ್ದ ಬಹುಮಾನ ರೂಪವಾಗಿ. ಮುಖ್ಯವಾಗಿ ಒಂದು ದೊಡ್ಡ ರಥ, ಆಮೇಲೆ ಒಂದು ಗಾಂಡೀವ ಅನ್ನುವಂಥ ಒಂದು ಧನುಸ್ಸು, ಆಮೇಲೆ ಒಂದು ಅಕ್ಷಯ ತೂಣೀರ ಅಂದರೆ ಬತ್ತಳಿಕೆ ಅಂತ ಅರ್ಥ. ಬಾಣ ತುಂಬಿಡುವಂಥ ಒಂದು ಅದು ಬತ್ತಳಿಕೆ. ಆ ಬಾಣ ಅಕ್ಷಯವಾದದ್ದು, ಅಂದರೆ ಅದರಲ್ಲಿ ಎಷ್ಟೇ ಬಾಣಗಳನ್ನು ತೆಗೆದರೂ ಕೂಡ ಅದರಲ್ಲಿ ಬಾಣಗಳು ಇದ್ದೇ ಇರ್ತವೆ, ಖಾಲಿ ಆಗುವುದೇ ಅಲ್ಲ. ಯಾವ ಕಾಲಕ್ಕೂ ಬರಿದಾಗುವುದಿಲ್ಲ. ಅಂಥ ಬತ್ತಳಿಕೆ ಅವನ ಇದರಲ್ಲಿ ಬೆನ್ನಲ್ಲಿ ಹೆಗಲಲ್ಲಿ ಕಟ್ಕೊಂಡಿದ್ದಾನೆ ಅವನು. ಅದರಿಂದ ಬಾಣ ತೆಗೆದು ಪ್ರಯೋಗ ಮಾಡಿದ್ದಾನೆ. ಈಗ ನೋಡಿದರೆ ಅದು ಕೂಡ ಬರಿದಾಗಿಬಿಟ್ಟಿದೆ. ಆಶ್ಚರ್ಯ. ಇದೇನಿದು? ಅಕ್ಷಯ ಬತ್ತಳಿಕೆ ಇದು, ಅಕ್ಷಯ ಬಾರದ್ದು. ಇದರಲ್ಲಿರೋ ಬಾಣ ಕೂಡ ಬರಿದಾಗಿ ಹೋಯ್ತು ಅಂದರೆ ಏನು ಆಶ್ಚರ್ಯ ಇದು? ಅಗ್ನಿದೇವ, ದೇವತೆಗಳು ಕೊಟ್ಟಂಥ ವರ ಎಲ್ಲಾದರೂ ಸುಳ್ಳಾಗುವುದುಂಟೆ? ನಿಜವಾಗಿ ಎದುರಿರುವ ದೇವತೆಗಳಿಗೂ ದೇವರವನು ಶಿವ. ಅವನ ಮುಂದೆ ದೇವತೆಗಳ ವರವೂ ಕೂಡ ಸುಳ್ಳು ಆಗಬಹುದು. ಇವನಿಗೆ ಗೊತ್ತಿಲ್ಲ ಪಾಪ, ಅದು ಸುಳ್ಳಾಗಿಬಿಡ್ತಲ್ಲ. ಇದೇನಿದು? ಸಾಮಾನ್ಯವಾಗಿ ಲೋಕದಲ್ಲಿ ಕೆಲವು ಸಲ ಮಳೆ ಇಲ್ಲದೇನೆ ಕ್ಷಾಮ ಬರ್ಬೋದು. ಆವಾಗ ಜಲಾಶಯಗಳು ಎಲ್ಲ ಬತ್ತಿ ಹೋಗ್ಬೋದು, ಕೆರೆ ಬತ್ತಬಹುದು, ಅಥವಾ ಕಾಲುವೆ ಬತ್ತಬಹುದು, ಹಳ್ಳ ಬತ್ತಬಹುದು, ನದಿ ಕೂಡ ಬತ್ತಿ ಹೋಗ್ಬೋದು. ಆದರೆ ಎಲ್ಲಾದರೂ ಸಮುದ್ರ ಸಾಗರ ಬತ್ತಿ ಹೋಗುವುದುಂಟಾ? ಎಂಥ ಮಳೆ, ಎಷ್ಟು ಕಾಲ ಮಳೆ ಇಲ್ಲದಿರೋ ಅವು ಮಾತ್ರ ಇದ್ದೇ ಇರ್ತವೆ. ಹಾಗೆ ಈ ಬತ್ತಳಿಕೆ ಕೂಡ ಅಷ್ಟೇ, ಯಾವ ಕಾಲಕ್ಕೂ ಅದು ಬರಿದಾಗುವಂಥದ್ದಲ್ಲ. ಆದರೆ ಈಗ ಬತ್ತಿ ಬರಿದಾಗಿ ಹೋಯ್ತಲ್ಲ, ಯಾಕೆ ಹೀಗಾಯಿತು? ಏನಿದು? ಒಂದು ಅರ್ಥವಾಗ್ತಾ ಇಲ್ವಲ್ಲ. ಹಾಗಂತ ಹೆಚ್ಚು ಹೊತ್ತು ಯೋಚನೆ ಮಾಡೋದು, ನಿಂತ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅವ ನಿಂತಿದ್ದಾನೆ, ಯುದ್ಧಕ್ಕೆ ಆಹ್ವಾನಿಸ್ತಾ ಇದ್ದಾನೆ. ಏನಾದರೂ ಉತ್ತರ ಕೊಡಲೇಬೇಕು. ಎಂಥ ಸ್ಥಿತಿ ಬಂದು ಹೋಯ್ತು ನನಗೆ. ಅಯ್ಯೋ, ಇಂದು ಮೌಳಿಯ ಸೇವೆಗಿಂದು ಉಳಿಂದ ಕಂಟಕನಾದನೆ. ಅಯ್ಯೋ, ನಾನು ಬಂದದ್ದಾದರೂ ಯಾತಕ್ಕೆ? ಶಿವನನ್ನು ಕುರಿತು ತಪಸ್ಸು ಮಾಡಿ ನನಗೆ ಬೇಕಾದಂಥ ಆಯುಧಗಳನ್ನೆಲ್ಲ ಪಡೆದುಕೊಂಡು ಆದಷ್ಟು ಬೇಗ ನನ್ನ ಅಣ್ಣ ತಮ್ಮಂದಿರ ಬಳಿಗೆ ಹೋಗಬೇಕು ಅಂತ ಆಸೆ ಇಟ್ಟುಕೊಂಡು ತಪಸ್ಸಿನಲ್ಲಿ ತೊಡಗಿದವ ನಾನು. ಈ ತಪಸ್ಸಿನಲ್ಲಿರುವಾಗ ಇಂಥ ಒಂದು ಗಂಡಾಂತರದ ಸ್ಥಿತಿ ಬಂದುಬಿಡ್ತಲ್ಲ ನನಗೆ. ಅನವಶ್ಯಕವಾಗಿ ಈ ಒಬ್ಬ ಕಿರಾತನ ಜೊತೆಯಲ್ಲಿ ಯುದ್ಧ ಮಾಡಿ ಬಳಲುವಂಥ ಸ್ಥಿತಿ ಉಂಟಾಯ್ತಲ್ಲ. ನನ್ನ ತಪಸ್ಸಿಗೆ ದೊಡ್ಡ ವಿಘ್ನವಾಗಿ ಪರಿಣಮಿಸಿದಲ್ಲ ಈ ಹಾಳು ಕಿರಾತ. ಎಲ್ಲಿಂದ ಬಂದ ಇವ? ಏನು ಮಾಡಲಿ ಇವನಿಗೆ? ಯೋಚನೆ ಮಾಡಿದ. ಇರಲಿ, ಎಲ್ಲ ಹೋದರೆ ಏನಾಯ್ತಂತೆ? ಒಂದಿದೆ, ಆ ಬಿಲ್ಲು, ಅದು ಗಾಂಡೀವ ಧನುಸ್ಸು, ಇದೇ ಸಾಕಲ್ಲ. ಅಯ್ಯೋ ಏನೋ ಅಂತ ಯೋಚನೆ ಮಾಡಿ ಕಿರಾತನ ಹತ್ರ ಹೇಳ್ದ, ಕಿರಾತ, ಎಲ್ಲ ಬಾಣಗಳು ಹೋದುವಂತ ನೋಡಿ ನಗ್ತಾ ಇದ್ದೀಯಾ? ಬಿಡು, ಬಾಣ ಯಾಕೆ ಬೇಕು? ಇದೆಯಲ್ಲ ಈ ಬಿಲ್ಲು, ಒಂದು ಕೊಡ್ತೇನೆ ನೋಡು, ತಡ್ಕೊಡ್ತೇನೆ ನೀನು ನೋಡು ಅಂತ ಒಂದು ಅಪ್ಪಳಿಸಿದ. ಆ ಬಿಲ್ಲನ್ನೇ ತೆಗೆದು ಅವನ ಮೇಲೆ ಒಂದು ಪೆಟ್ಟು ಕೊಟ್ಟ. ಆಗ ಶಿವ ಏನು ಮಾಡ್ದ? ಲೀಲಾಜಾಲವಾಗಿ ಆ ಬಿಲ್ಲನ್ನೇ ಹಿಡಿದುಕೊಂಡ್ಬಿಟ್ಟು ತಗೊಂಡ್ಬಿಟ್ಟ. ಇವನ ಗಾಂಡೀವ ಧನುಸ್ಸು ಅದು ಹೊರಟೋಯ್ತು. ಆಗ ಅರ್ಜುನ ಅಂದ, ಶಿವ ನಗುತ್ತಲೇ ಇದ್ದಾನೆ ನೋಡಿ. ಆಗ ಅಂದ, ಓ ಕಿರಾತ, ಏನು ಬಹಳ ಗರ್ವ ತಾಡ್ತಾ ಇದ್ದಿ, ನನ್ನ ಹತ್ರ ಇರೋ ಎಲ್ಲ ಆಯುಧ ಹೋಯ್ತು ಅಂತ. ಹಾಗಾದರೆ ಯುದ್ಧ ಮಾಡೋದಕ್ಕೆ ನನಗೆ ಸಾಧ್ಯವೇ ಇಲ್ಲ ಅಂತ ಏನು ಭಾವಿಸ್ತಾ ಇದ್ದೀಯಾ? ಅಯ್ಯೋ, ನಿನ್ನಂಥ ಒಬ್ಬ ಸಾಮಾನ್ಯ ಬೇಡನ ಹತ್ರ ಯುದ್ಧ ಮಾಡೋದಕ್ಕೆ ಏನು ಆಯುಧವೇ ಬೇಕೇನೋ? ಕೈದು ಬೇಕೆ? ಕೈದು ಬೇಕೆ ಪುಳಿಂದ, ಕೈ
ನನ್ನೊಡನೈದಿಸ ಭುಜ ಯುದ್ಧದಲ್ಲಿ ಬಲುಗೈದು ವಿಜಲ ಮುಷ್ಟಿ ನಿನಗದುಪಾಯ ಚೊಕ್ಕೆಯವ ಕಾಯ್ದುಕೊಳ್ಳನನುವಾಗು ಕಾಯ್ದುಕೊಳ್ಳನನುವಾಗು ನಿನ್ನವರೈದು ನೋಡಲಿ ಎನ್ನುತ್ತ ಭುಜವನು ಹೊಯ್ದು ನಿಂದನು ಪಾರ್ಥನು ಉರೆ ಬೆರಗಾಗೆ ಭೂತಗಣ. ಕಿರಾತ, ಏನು ನೋಡಿ ನಗ್ತಾ ಇದೆಯಲ್ಲ? ಆಯುಧ ಇಲ್ಲದಿದ್ದರೆ ಯುದ್ಧ ಮಾಡೋದಕ್ಕಾಗೋದಿಲ್ಲ ಅಂತ ಭಾವಿಸಿದೆಯಾ? ನಿನ್ನಂಥ ಒಬ್ಬ ಬೇಡನ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೆ ಆಯುಧವೇ ಬೇಕೇನೋ? ಇದು ಆಯುಧ ಹೋದರೆ ಏನಾಯಿತು? ನನ್ನ ಈ ಬಾಹುಬಲ, ಬಾಹು ಇದೆಯಲ್ಲ, ಬಾಹು ಹೇಳಿ ಕೇಳಿ ನಾವು ಕ್ಷತ್ರಿಯರು ಅಂದರೆ ಏನು ಗೊತ್ತಾ? ಬಾಹುಜರು ಅಂತ ನಮ್ಮನ್ನು ಕರೀತಾರೆ. ಅಂದರೆ ವಿರಾಟ್ ಸ್ವರೂಪನಾದಂಥ ಪರಮಾತ್ಮನ ಬಾಹುವಿನಿಂದ, ಭುಜದಿಂದ ಹುಟ್ಟಿದವರು ನಾವು, ಗೊತ್ತಾ? ನಮ್ಮ ಬಲ ಏನಿದ್ರು ಕೂಡ ಈ ಭುಜದಲ್ಲೇ ಇರುವಂಥದ್ದು, ಈ ತೋಳಿನಲ್ಲೇ ಇರುವಂಥದ್ದು. ಅದಿರುವಾಗ ಇನ್ನು ಯಾವ ಆಯುಧ ಕಟ್ಟಿಕೊಂಡು ನಮ್ಗೆ ಏನಾಗಬೇಕು? ನಿನಗುಂಟ ಆ ರೀತಿ ಶಕ್ತಿ? ಬಾಹುವಿನಲ್ಲಿ ಬಲ ಉಂಟ ನಮ್ಮ ಹಾಗೆ? ಇದ್ರೆ ಬಾ, ಯುದ್ಧ ಮಾಡೋಣ. ಬಾಹುಬಲ ಅಂದರೆ ಮಲ್ಲ ಯುದ್ಧ, ಪರಸ್ಪರ ಮಾಡೋಣ. ಸಾಕು, ಆಯುಧ ಬೇಡ, ಏನೂ ಬೇಡ. ಮುಷ್ಟಿ, ಈ ಮುಷ್ಟಿ ಇದೆ, ಮುಷ್ಟಿಯಿಂದ ಒಂದು ಬಿಗಿದು ಕೊಟ್ಟರೆ ಹೇಗಿರ್ತದೆ ಗೊತ್ತಾ ನಿನಗೆ? ಮಾಡ್ತೀಯಾ ಯುದ್ಧ? ಬಾ, ಧೈರ್ಯ ಇದ್ದರೆ ಬಾ. ನಿನ್ನಲ್ಲಿ ಆ ಕೌಶಲ್ಯ ಇದ್ದರೆ ತೋರಿಸು ನನ್ನಲ್ಲಿ. ಇಬ್ಬರು ಹೋರಾಡೋಣ ಪರಸ್ಪರ. ಮತ್ತೆ ಇಂಥ ಒಂದು ಹೋರಾಟ ನಾವು ಮಾಡುವಾಗ ಇಬ್ಬರೇ ಹೋರಾಡಿದರೆ ಚೆಂದ ಇಲ್ಲ, ಅದರಲ್ಲಿ ಸ್ವಾರಸ್ಯ ಇಲ್ಲ. ನೋಡೋದಕ್ಕೆ ಒಂದಷ್ಟು ಜನ ಪ್ರೇಕ್ಷಕರು ಬೇಕು. ಹೇಗಿದ್ರು ನಿಮ್ಮವರೆಲ್ಲ ಇದ್ದಾರಲ್ಲ, ಇಲ್ಲಿ ಬಂದಿದ್ದಾರಲ್ಲ, ಅವರೆಲ್ಲ ಬಂದು ಇಲ್ಲಿ ನಿಲ್ಲಲಿ, ಅವರೆಲ್ಲ ನೋಡ್ತಾ ಇರಲಿ. ನಾವಿಬ್ಬರು ಹೋರಾಡುವ ಆ ಚಂದವನ್ನು, ಆ ಕ್ರೀಡೆ ಇದೊಂದು, ಅದನ್ನು ಮಾಡೋಣ ಬಾ, ಅವರೆಲ್ಲ ಬಂದು ನೋಡಲಿ ಅಂತ ಹೇಳ್ದ. ಇದನ್ನು ಇವನು ಮಾತನ್ನು ಕೇಳಿದಾಗ ಅಲ್ಲಿದ್ದಂಥ ಆ ಶಿವನ ಅನುಯಾಯಿಗಳು ಬಂದಿದ್ರಲ್ಲ, ಕಿರಾತ ರೂಪದಲ್ಲಿ ಇದ್ರಲ್ಲ, ಅವರೆಲ್ಲ ಗಣಪತಿ ಅಥವಾ ಷಣ್ಮುಖ, ಆ ಭೃಂಗಿ, ಭೃಗುಟಿ, ವೀರಭದ್ರ, ಅವರೆಲ್ಲ ಕೇಳಿ ಅವರಿಗೆ ಆಶ್ಚರ್ಯ ಆಯ್ತಂತೆ. ಅಬ್ಬಾ, ಈ ಅರ್ಜುನ ಇನ್ನೂ ಸೋಲಿಲ್ವಲ್ಲ ಇಷ್ಟೆಲ್ಲ ಆದರೂ ಕೂಡ ಅಂತ ಅವರು ಆಶ್ಚರ್ಯಪಟ್ಟರು. ಶಿವನಿಗೂ ಕೂಡ ಆಶ್ಚರ್ಯವಾಯಿತು, ಸಂತೋಷವಾಯಿತು. ಶಿವ ಪಾರ್ವತಿಯನ್ನು ಕರೆದು ಮೆಲ್ಲಗೆ ಹತ್ತಿರದಲ್ಲಿ ಬದಿಗೆ ಕರೆದು ಹೇಳ್ದ, ಪಾರ್ವತಿ ನೋಡಿದ್ಯಾ ಕಂಡಿರೇ ದೇವಿಯರು? ಕಂಡಿರೇ ದೇವಿಯರು ನರನುದ್ದಂಡತನವನು ಕಂಡಿರೇ, ತರಗೆಲೆಯ ಕೈಗೊಂಡು ತಿಂಗಳ 4 ಪವನಗ್ರಾಸದಿನ್ ಬಳಿಕ ದಂಡಿಸಿದನೀ ದೇಹವನು ನಾವಂಡದೆಯಲೋಸುಗ ಇದನಲೇ ಸಮದಂಡಿಯಲಿ ನಮ್ಮೊಡನೆ ಎಂದನು ನಗುತ ಶಶಿಮೌಳಿ. ಪಾರ್ವತಿಯನ್ನ ಬಳಿಗೆ ಪಕ್ಕಕ್ಕೆ ಕರೆದು ಶಿವ ಹೇಳ್ದ ಆ ಗುಟ್ಟಿನಲ್ಲಿ, ನೋಡಿದ್ಯಾ ಪಾರ್ವತಿ, ಎಷ್ಟು ಧೈರ್ಯ ಇವನಿಗೆ, ಏನೊಂದು ಶೌರ್ಯ ನೋಡು. ಇದುವರೆಗೆ ನನ್ನ ಮೇಲೆ ಎಷ್ಟೋ ಬಾಣಗಳನ್ನೆಲ್ಲ ಪ್ರಯೋಗ ಮಾಡಿದ, ಅಸ್ತ್ರಶಸ್ತ್ರಗಳನ್ನೆಲ್ಲ ಪ್ರಯೋಗಿಸಿದ, ಹೌದು. ಆದರೆ ಅದಕ್ಕೊಂದು ಹೆಚ್ಚಿಗೆ ಶಕ್ತಿ ಬೇಡ, ಅದರ ಯುಕ್ತಿ ಮುಖ್ಯ, ಕೌಶಲ ಮುಖ್ಯ. ಅದನ್ನು ಮಾಡಿದ್ದಾನೆ, ಅದು ದೊಡ್ಡ ವಿಚಾರವೇ. ಆದರೆ ಈಗ ನೋಡು, ಎಲ್ಲ ಕಳೆದುಕೊಂಡಿದ್ರು ಕೂಡ ಬಾಹುಯುದ್ಧ ಅಂದರೆ ದೇಹ ಬಲದಿಂದ ಮಾಡುವಂಥ ಯುದ್ಧ ಇದು. ಮಲ್ಲ ಯುದ್ಧ ಅಂದರೆ ಸುಮ್ಮನೆ ಅಲ್ಲ, ದೇಹದಲ್ಲಿ ಶಕ್ತಿ ಇರಬೇಕು. ಇವನ ಅವಸ್ಥೆ ಏನಾಗಿದೆ ನೋಡು, ಎಷ್ಟೋ ದಿನಗಳಿಂದ ಊಟವನ್ನೇ ಮಾಡಿಲ್ಲ ಅವ. ಊಟ ಮಾತ್ರ ಅಲ್ಲ, 4 ತಿಂಗಳ ಕಾಲ ಬರೀ ತರೆಗೆಲೆ ಅಂದರೆ ಒಣಗಿದ ಎಲೆಯನ್ನಷ್ಟೇ ತಿನ್ಕೊಂಡಿದ್ದ ಪಾಪ ಆವಾಗ. ಆಮೇಲೆ ಅದನ್ನು ಬಿಟ್ಟುಬಿಟ್ಟ. ಪವನಾಹಾರ ಅಂದರೆ ಕೇವಲ ವಾಯುಭಕ್ಷಣೆ, ಗಾಳಿ ಕುಡ್ಕೊಂಡು ಇದ್ದಾನೆ. ಆ ರೀತಿ ತಪಸ್ಸು ಮಾಡಿದವ, ಎಷ್ಟೋ ತಿಂಗಳುಗಳಿಂದ ತಪಸ್ಸು ಮಾಡ್ತಾ ಇದ್ದವ ಇವ. ಈ ಸ್ಥಿತಿಯಲ್ಲೂ ಕೂಡ ನನ್ನಂಥವನ ಜೊತೆಯಲ್ಲಿ ಯುದ್ಧ ಮಾಡೋದಕ್ಕೆ, ಅದು ದೇಹ ಬಲದಿಂದ ಮಾಡುವಂಥ ಯುದ್ಧ, ಮಲ್ಲ ಯುದ್ಧ, ಅದಕ್ಕೆ ಸಿದ್ಧನಾಗ್ತಾ ಇದ್ದಾನೆ ಅಂತಂದರೆ ಎಂಥ ಧೈರ್ಯ ನೋಡಿದೆ ನೀನು ಪಾರ್ವತಿ, ನೋಡು, ಯೋಚನೆ ಮಾಡು ಅಂತಂದ. ಆಗ ಅವಳು ಹೇಳಿದ್ಲು, ಸ್ವಾಮಿ ನಿಮಗೆ ಅಂದರೆ ಈ ಯುದ್ಧದ ಸಂದರ್ಭದಲ್ಲಿ ಆಹಾರ ಭಾಳ ಮುಖ್ಯ. ಆಹಾರ ಕೊಟ್ಟರೆ ಸೈನಿಕರಿಗೆ ಕಾಲಕ್ಕೆ ಸರಿಯಾದ ಪ್ರಮಾಣದಲ್ಲಿ ಆಹಾರ ಕೊಟ್ಟರೆ ಮಾತ್ರ ಯುದ್ಧ ಮಾಡ್ತಾರೆ ಸೈನಿಕರು, ಇಲ್ದಿದ್ರೆ ಆಗೋದಿಲ್ಲ ಅವ್ರ ಹತ್ರ. ಅದಕ್ಕೊಂದು ಮಾತೇ ಇದೆ ಇಂಗ್ಲೀಷಲ್ಲಿ. ನೆಪೋಲಿಯನ್ ಬೋನಪಾರ್ಟ್ ಅಂತ ಒಬ್ಬ ಇದ್ದ, ಕೇಳಿರ್ಬೋದು ಅವನ ಹೆಸರು. ನೆಪೋಲಿಯನ್ ಭಾಳ ಪ್ರಸಿದ್ಧ ಯೋಧನೂ ಕೂಡ ಹೌದು, ಅವನು ಫ್ರಾನ್ಸ್ನವನು.
ಅವನು ಅನೇಕ ಯುದ್ಧದಲ್ಲಿ ಭಾಗವಹಿಸಿದ್ದ ಹಿಂದೆ. ಅವನು ಒಂದು ಮಾತು ಹೇಳ್ತಾ ಇದ್ದ, ಏನು ಆರ್ಮಿ ಮಾರ್ಚಸ್ ಆನ್ ಇಟ್ಸ್ ಸ್ಟೊಮೆಕ್ ಅಂತೇಳಿ. ಅಂದರೆ ಒಂದು ಸೈನ್ಯ ಅದು ಮಾರ್ಚ್ ಮಾಡೋದು ಅಂದರೆ ಮುಂದಕ್ಕೆ ಹೋಗ್ತಾರೆ ಅಂತಂದರೆ ಯಾವ ಆಧಾರದ ಮೇಲೆ ಹೋಗ್ತಾರೆ ಅಂತಂದರೆ ಕಾಲಿನ ಮೇಲೆಲ್ಲ ಅದು ಹೋಗೋದು ಹೊಟ್ಟೆ ಮೇಲೆ ಅಂತ ಹೇಳ್ತಾನೆ ಅವನು. ಅದೇನಪ್ಪ ಅಂದರೆ ಮಗು ಹೊಟ್ಟೆ ಮೇಲೆ ಓಡಾಡ್ತಾರೆ, ಚಿಕ್ಕ ಮಗು ಹರಿದಾಡೋ ರೀತಿಯಲ್ಲಿ ಆ ಥರ ಹೋಗ್ತಾರೆ ಅಂತ ಅರ್ಥ ಅಲ್ಲ. ಹೊಟ್ಟೆಯ ಬಲ ಅವರಿಗೆ, ಕಾಲಿಗಿಂತಲೂ ಹೊಟ್ಟೆ ಮುಖ್ಯ. ಹೊಟ್ಟೆ ತುಂಬ್ತಾ ಇದ್ರೆ ಮಾತ್ರ ಅವ್ರು ಕೆಲಸ ಮಾಡ್ತಾರೆ, ಯುದ್ಧ ಮಾಡ್ತಾರೆ, ಇಲ್ಲದಿದ್ದರೆ ಅವ್ರ ಕೈಲಿ ಆಗೋದಿಲ್ಲ ಅಂತ ಆ ಅರ್ಥದಲ್ಲಿ ಹೇಳ್ತಾನೆ ಅವನು. ಹಾಗಾಗಿ ಸೈನ್ಯದಲ್ಲಿ ಅದು ಬಹಳ ಮುಖ್ಯ, ಯುದ್ಧದಲ್ಲಿ. ಇವನಿಗೆ ಅದೇ ಇಲ್ಲ ಪಾಪ, ಹೊಟ್ಟೆ ತುಂಬಿಸ್ಕೊಂಡೇ ಇಲ್ಲ, ಎಷ್ಟೋ ದಿನದಿಂದ ಊಟ ಬಿಟ್ಟಿದ್ದಾನೆ, ನಿರಾಹಾರದಲ್ಲಿದ್ದಾನೆ. ಅಂಥವನು ಯುದ್ಧಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಅದನ್ನು ನೋಡಿ ಶಿವ ಮೆಚ್ಚಿದ, ಹೆಂಡತಿ ಹತ್ರ ಹೇಳ್ದ. ಆಗ ಹೆಂಡತಿ ಗಿರಿಜೆ ಹೇಳಿದ್ಲು, ಸ್ವಾಮಿ ಹಾಗಾದರೆ ನಿಮಗೆ ಅವನ ಬಗ್ಗೆ ಅಷ್ಟೊಂದು ಮೆಚ್ಚುಗೆ ಇದೆ, ಆದರೆ ಇನ್ನೇನು ಮತ್ತೆ ಅವನಿಗೆ ಏನು ಬೇಕೋ ಕೊಟ್ಟುಬಿಡಿ, ಪಾಪ ನಿಮ್ಮನ್ನು ಕುರಿತು ತಪಸ್ಸು ಮಾಡಿದ್ದಾನೆ, ಇಷ್ಟೆಲ್ಲ ಕಷ್ಟಪಟ್ಟಿದ್ದಾನೆ, ಅವನಿಗೆ ಏನು ಬೇಕು ಕೊಟ್ಟುಬಿಡಿ ಅಂತ ಅಂದ್ಲು. ಕೊಡ್ತೇನೆ ಕೊಡುವೆ ನೀತೆ ಕೊಡುವೆ ನೀ ತಂಗ್ಯಮ್ಮ ಶರವನು, ಕೊಡುವೆ ನೀ ತಂಗ್ಯಮ್ಮ ಶರವನು ಮಡದಿ ಮತ್ತೆಯು ನೋಡು ಪಾರ್ಥನ ಕಡುಹನು ಎನ್ನುತ್ತ ಇದಿರಾಂತು ಬಾಹ್ಯಪ್ಪಳಿಸಿ ಬೊಬ್ಬಿಡುತ್ತ ಹಿಡಿದರಿಬ್ಬರು ಕೈಗಳನ್ನು ಒಕ್ಕೊಡನೆ ಹತ್ತಿಯಲಿಮಿಗೆ ಜಡಿತೆಯಲಿ ಚಾಳೈಸಿದರು ಬಹುವಿಧದ ಭಿನ್ನಣವ ಚಾಳೈಸಿದರು. ಶಿವ ಅಂದ, ಕೊಡ್ತೇನೆ, ಗಡಿಬಿಡಿ ಮಾಡಬೇಡ, ಇನ್ನೂ ನೋಡ್ಲಿಕ್ಕಿದೆ, ನೀನು ನೋಡಿದ ಸಾಲದು, ಇನ್ನು ಅರ್ಜುನ ವಿಚಾರ ಇನ್ನೂ ಸ್ವಲ್ಪ ನೋಡ್ಲಿಕ್ಕೆ ಉಳಿದಿದೆ, ಅಷ್ಟು ತೋರಿಸಿಬಿಟ್ಟು ಆಮೇಲೆ ಕೊಡ್ತೇನೆ, ಸ್ವಲ್ಪ ತಾಳು ಅಂತ ಹೇಳ್ದ. ಆಮೇಲೆ ನೋಡಪ್ಪ ಯುದ್ಧ ಹೌದಾ, ನೀನು ಮಲ್ಲ ಯುದ್ಧಕ್ಕೆ ಬರ್ತೀಯಾ, ಆಯಿತು ಅಂತ ಬುಧವನ್ನು ಅಪ್ಪಳಿಸಿದ, ಸಿದ್ಧನಾಗು ಅಂತ ಒಂದ್ಸಲ ಗರ್ಜನೆ ಮಾಡಿದ ಶಿವ. ಇವನು ಅಂದ, ಹಾಗೆ ತನ್ನ ಭುಜವನ್ನು ಹೀಗೆ ಪಡ್ಕೊಂಡು ಆಮೇಲೆ ಇವನು ಗರ್ಜನೆ ಮಾಡಿ ಸಿದ್ಧನಾದ. ಆಮೇಲೆ ಒಬ್ಬರ ಕೈ ಒಬ್ರು ಹಿಡ್ಕೊಳ್ಳೋದು, ಒಬ್ರನ್ನೊಬ್ಬರು ತಳ್ಳುವುದು, ಒಬ್ರನ್ನ ಬೀಳಿಸುವುದು, ಆಮೇಲೆ ಒಂದು ಸಲ ಅವನನ್ನು ಇವನು ಬೀಳಿಸುವುದು, ಒಂದು ಸಲ ಇವನನ್ನು ಅವನು ಬೀಳಿಸುವುದು, ಅವನಿಗೊಂದು ಸಲ ಇವನು ಗುದ್ದುವುದು, ಅವನಿಗೆ ಇವನೊಂದು ಸಲ ಗುದ್ದುವುದು. ಆಮೇಲೆ ಹೀಗೆ ಒಂದು ಸಾಕಷ್ಟು ಹೊತ್ತು ನಡೀತದೆಲ್ಲ. ಪೆಟ್ಟು, ಅವನಿಗೊಂದು ಪೆಟ್ಟು, ಇವನಿಗೊಂದು ಪೆಟ್ಟು, ಅವನಿಗೆ ಹೊಡೆತ, ಇವನೊಂದು ಹೊಡೆತ, ಹೀಗೆ ಸಾಕಷ್ಟು ಹೊತ್ತು ಹೀಗೆ ಒಂದು ರೀತಿ ಆಟ, ಶಿವನಿಗಿದೊಂದು ಆಟ ಈ ಥರ ಸುಮಾರು ಹೊತ್ತು ನಡೆಯಿತು. ಏನಾದರೂ ಕೂಡ ಶಿವ ಅಂತೂ ಸೋಲೋ ಪ್ರಶ್ನೆ ಇಲ್ಲ. ಅರ್ಜುನ ಹಣ್ಣುಗಾಯಿ ನೀರುಗಾಯಿ ಆದ. ಅವನಿಗೆ ಪಾಪ ಶಿವನಿಗೆ ಇದು ಕ್ರೀಡೆ, ಒಂದು ರೀತಿಯಲ್ಲಿ ಆಟ ಹೇಳ್ತೇವಲ್ಲ, ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವಂಥ ಸ್ಥಿತಿ. ಅರ್ಜುನನಿಗೆ ಸಾಕಾಗಿ ಹೋಯಿತು. ಆದರೂ ಕೂಡ ಅವನು ಬೆಚ್ಚಲಿಲ್ಲ, ಹೆದರಲಿಲ್ಲ, ಇನ್ನೂ ಶಕ್ತಿ ಇದೆಯಲ್ಲ ಅಂತ ಹೋರಾಡುತ್ತಲೇ ಇದ್ದ. ಆಮೇಲೆ ಕೊನೆಗೆ ಅರ್ಜುನನಿಗೆ ಅನಿಸ್ತು, ಇದನ್ನು ಕೇಳಿ ನೋಡಿದಂಥ ಅವನಿಗೆ ಇನ್ನೊಂದು ಸಲ ಹೇಳ್ದ ಶಿವನ ಹತ್ರ, ಅಬ್ಬಾ ಖಂಡಿತ ಓ ಕಿರಾತ, ನಿಜವಾಗಿ ನಿನ್ನ ಈ ಶಕ್ತಿಯಲ್ಲಿ ನೋಡಿ ನನಗೆ ಆಶ್ಚರ್ಯವಾಗ್ತಾ ಇದೆ, ನಿನಗೆ ನಾ ಬೆರಗಾದೆ, ನಿನಗೆ ನಾ ಬೆರಗಾದೆ, ನಿನಗೆ ನಾ ಬೆರಗಾದೆ, ನೀನಿಂದೆನಗೆ ಮೆಚ್ಚಿದೆ ದೇವದಾನವ ಜನವನಗೆ ಪಾಡಲ್ಲ ನೀ ಹಲ್ಲಣಿಸಿದೈ, ಇನನೋ ಮೇನ್ ದೇವೇಂದ್ರನೋ ಇನನೋ ಮೇನ್ ದೇವೇಂದ್ರನೋ ಹರತನುಜನೋ ಹರಿಯೋ ಮಹಾದೇವನೋ ಕಿರಾತನೋ, ಇನನೋ ಮೇನ್ ದೇವೇಂದ್ರನೋ ಹರತನುಜನೋ ಹರಿಯೋ ಮಹಾದೇವನೋ ಕಿರಾತನೋ ನೀನೆನುತ ಮತ್ಯರಗಿದನು ಶಿವನ, ಮತ್ಯರಗಿದನು ಶಿವನ. ಕಿರಾತ, ನಿಜವಾಗಿ ಹೇಳ್ತೇನೆ,
ನನಗೀಗ ತುಂಬ ಆಶ್ಚರ್ಯ ಆಗ್ತಾ ಇದೆ ನಿನ್ನನ್ನು ನೋಡಿ. ಬೆರಗಾದೆ. ನಿನ್ನ ಈ ಶೌರ್ಯ, ನಿನ್ನ ಶಕ್ತಿಯನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯ್ತಪ್ಪ. ಬೆರಗಾಗಿ ಹೋಗಿದ್ದೇನೆ. ಮೂಗಿನ ಮೇಲೆ ಬೆರಳಿಟ್ಟು ಹೇಳ್ತಾ ಇದ್ದೇನೆ, ನಿನ್ನಂತವ ಒಬ್ಬ ಇದ್ದಾನೆ ಕಿರಾತರಲ್ಲಿ ಅಂತ ನನಗೆ ಕಲ್ಪನೆಯೇ ಇರಲಿಲ್ಲ. ಕಿರಾತರೊಳಗೆ ಇಂಥ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ನಾನು ಎಣಿಸಿಯೇ ಇರಲಿಲ್ಲ. ಬೆರಗಾಗಿ ಹೋಗಿದ್ದೇನೆ. ಮತ್ತೆ ನಿನ್ನ ಬಗ್ಗೆ ಮೆಚ್ಚುಗೆ ಕೂಡ ಇದೆ. ಈಗ ಮೆಚ್ಚಿದ್ದೇನೆ ನಿನ್ನ ಈ ಸಾಹಸಕ್ಕೆ. ಬಹುಶಃ ನೀನು ಕೂಡ ನನ್ನನ್ನು ಮೆಚ್ಚಿದ್ದೀಯ ಅಂತ ಒಂದು ಅನುಮಾನ ಇದೆ ನನಗೆ. ಯಾಕಂದರೆ ನಿನ್ನ ಹೆಂಡತಿಯನ್ನು ಪಕ್ಕಕ್ಕೆ ಕರೆದು ಏನೋ ಕಿವಿಯಲ್ಲಿ ಏನೋ ಹೇಳಿದೆಯಲ್ಲ, ಪಿಸಿ ಪಿಸಿ ಗುಸು ಗುಸು ಏನೋ ಮಾತಾಡಿದೆಯಲ್ಲ, ಆವಾಗ ನನ್ನತ್ತ ನೀನು ಒಳ್ಳೆ ಮೆಚ್ಚುಗೆ ನೋಟವನ್ನು ಬೀರ್ತಾ ಇದ್ದದ್ದು ನನ್ನ ಗಮನಕ್ಕೂ ಬಂತು. ಆದ್ದರಿಂದ ಬಹುಶಃ ನಿನಗೂ ನನ್ನ ಬಗ್ಗೆ ಸ್ವಲ್ಪ ಮೆಚ್ಚುಗೆ ಉಂಟಾಗಿರಬೇಕು. ನಿನ್ನನ್ನು ನಾನು ಮೆಚ್ಚಿದ್ದೇನೆ, ನನ್ನನ್ನು ನೀನು ಮೆಚ್ಚಿದ್ದೀಯ. ಯಾಕೆ ಗೊತ್ತೇ, ನಾನು ಸಾಮಾನ್ಯನಂತ ಭಾವಿಸಿದೆಯಾ? ಹಿಂದೆ ಒಮ್ಮೆ ಹೇಳಿದ್ದೇನೆ, ಅದನ್ನೇ ಮತ್ತೊಂದು ಸಲ ಹೇಳ್ತೇನೆ. ಮನುಷ್ಯರಲ್ಲ ನನ್ನ ಎದುರು ನಿಲ್ಲುವುದಕ್ಕೆ. ಮನುಷ್ಯರು ಲೆಕ್ಕಕ್ಕೆ ಇಲ್ಲ ನನಗೆ. ಮತ್ತೆ ರಾಕ್ಷಸರು ದೇವತೆಗಳು ಕೂಡ ನನಗೆ ಗಣನೆ ಅಲ್ಲ. ಅಂಥ ವ್ಯಕ್ತಿ ನಾನು. ಅಂಥವನ ಮುಂದೆ ಇಷ್ಟು ಕಾಲ ನೀನು ಯುದ್ಧ ಮಾಡಿ ಗಟ್ಟಿಯಾಗಿ ನಿಂತಿದ್ದೀಯ ಅಂದರೆ ಇದು ಸಾಮಾನ್ಯ ವಿಚಾರವೇ? ಅಬ್ಬಬ್ಬಾ, ನೀನು ಯಾರು ಇರ್ಬೋದು ಅಂತ ನನಗೆ ಆಶ್ಚರ್ಯವಾಯಿತು. ನಿನ್ನಲ್ಲಿ ಯುದ್ಧ ಮಾಡುವಾಗ ಯಾರು ಇರ್ಬೋದು ಇವ ಅಂತ. ಇನ್ನೇನು ಲೋಕವನ್ನೆಲ್ಲ ಸಂಚರಿಸುವಂತಹ, ಲೋಕಕ್ಕೆಲ್ಲ ಬೆಳಕನ್ನು ಕೊಡುವಂತಹ ಸಾಕ್ಷಾತ್ ಸೂರ್ಯ ಭಗವಂತನೇ ನೀನಿರ್ಬೋದು ಹಾಗೂ ಸಂಶಯ ಬಂತು ನನಗೆ. ಅಷ್ಟೇ ಅಲ್ಲ, ನೀನು ದೇವೇಂದ್ರನು, ವೃತ್ರಾಸುರ ಮೊದಲಾದಂಥ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದಂಥ ದೇವತೆಗಳಿಗೆ ಒಡೆಯನಾದ ದೇವೇಂದ್ರನೇ ನೀನಿರ್ಬೋದು. ಅಥವಾ ಹರತನೂಜನು, ಆ ಶಿವನ ಮಗ ಒಬ್ಬಿದ್ದಾನೆ. ಯಾರು? ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ. ಅವನು ಯಾರು? ದೇವಸೇನಾನಿ, ದೇವತೆಗಳಿಗೆಲ್ಲ ಸೇನಾಪತಿ ಎನಿಸ್ಕೊಂಡವ. ಹುಟ್ಟಿ ಇನ್ನು ಬಾಲ್ಯದಲ್ಲಿಯೇ ತಾರಕಾಸುರ ಮೊದಲಾದಂಥ ಘೋರ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದವ. ಆ ದೇವಸೇನಾನಿ, ಆ ಸುಬ್ರಹ್ಮಣ್ಯ ಸ್ವಾಮಿಯೇ ನೀನು ಇರ್ಬೋದು. ಅಥವಾ ಹರಿಯೋ ಸಾಕ್ಷಾತ್ ನಾರಾಯಣನೇ ಇರ್ಬೋದು, ಅವನೇ ಇರ್ಬೋದು. ಅಥವಾ ಯಾರನ್ನು ಕುರಿತು ನಾನು ತಪಸ್ಸು ಮಾಡ್ತಾ ಇದ್ದೇನೋ ಆ ನನ್ನ ಉಪಾಸ್ಯ ದೇವತೆ, ಆ ದೇವರು, ಆ ಶಿವನ ಮಹಾದೇವನೇ ನೀನು. ಇಷ್ಟೆಲ್ಲ ಅನುಮಾನ ಬಂತು ನನಗೆ. ನಾನು ಇಷ್ಟೆಲ್ಲ ಹೇಳಿದೆ ಅಂದ ಮಾತ್ರಕ್ಕೆ ಅವರ ಯೋಗ್ಯತೆ ಎಲ್ಲ ನಿನಗಿದೆ ಅಂತ ಮಾತ್ರ ಭಾವಿಸಬೇಡ, ಆ ಭ್ರಮೆಗೆ ಒಳಗಾಡಬೇಡ. ನಾನು ಹೇಳಿದ್ದಷ್ಟೇ, ನನಗೆ ಅನಿಸಿದ್ದ ಹಾಗೆ. ನೀನು ಎಷ್ಟಾದರೂ ಕಿರಾತನೆ ಕಣ್ಣಾರೆ ನೋಡ್ತಾ ಇದ್ದೇನಲ್ಲ. ಪ್ರತ್ಯಕ್ಷ ಕಂಡದ್ದಕ್ಕೆ ಪ್ರಮಾಣ ಬೇಕಾ? ನೀನು ಕಿರಾತನೆ ಬಿಡು, ಕಿರಾತನೆ. ನೀನು ಅವ್ರ ಯೋಗ್ಯತೆ ಎಲ್ಲ ನಿನಗಿದೆ ಅಂತ ಹಾಗೆಲ್ಲ ಒಂದೇ ಸಲಕ್ಕೆ ಮೇಲೆ ಏರಿ ಬಿಡಬೇಡ. ನಾನು ಹೇಳಿದ್ದಷ್ಟೇ, ಅಷ್ಟೆಲ್ಲ ನನಗೆ ಅನಿಸಿತು ಅಂತ ಅಷ್ಟೇ. ಕಿರಾತನೆ, ಸುಮ್ಮನೆ ಬಿಡ್ತೇನೆ ಅಂತ ಭಾವಿಸಬೇಡ. ಇನ್ನೂ ಇದೆ ನಿನ್ನ ಹತ್ರ ಯುದ್ಧ ಅಂತ ಇನ್ನೊಂದು ಹೊಡೆದ ಶಿವನಿಗೆ. ಒಂದು ಕೊಟ್ಟ. ಶಿವ ಯೋಚನೆ ಮಾಡಿದ, ಇಷ್ಟೊತ್ತು ತನಕ ಯುದ್ಧ ಮಾಡಿದ್ದಾನೆ ಇವ. ಯುದ್ಧ ಮಾಡಿದರೆ ಏನಾಗಿದೆ? ಯುದ್ಧದಲ್ಲಿ ಅರ್ಜುನಿಗೆ ಸಾಕಷ್ಟು ಗಾಯ ಆಗಿದೆ, ಕೆಲವು ಕಡೆ ರಕ್ತ ಸೋರ್ತಾ ಇದೆ, ಎಲ್ಲ ಆಗಿದೆ. ಶಿವನ ಮೈಯಲ್ಲಿ ಒಂದೇ ಒಂದು ಗಾಯ ಕೂಡ ಇಲ್ಲ, ಏನೂ ಆಗಿಲ್ಲ. ಶಿವನಿಗೆ ಅನಿಸ್ತು, ಇದು ದೊಡ್ಡ ಅನ್ಯಾಯ ನಾನು ಮಾಡ್ತಾ ಇರೋದು. ಪಾಪ ಅಷ್ಟೆಲ್ಲ ಹೊಡೆದಿದ್ದಾನೆ, ಒಂದು ಗಾಯ ಕೂಡ ನನ್ನ ಮೈಯಲ್ಲಿಲ್ಲ ಅಂದರೆ ಇದು ಏನು ನ್ಯಾಯ? ಇದು ಅದು ಖಂಡಿತ ಅದು ಸರಿಯಲ್ಲ. ಅವನು ಅಷ್ಟೊಂದು ಗಾಯ ಆಗಿದೆ ಅವನ ದೇಹದಲ್ಲಿ, ಅಂಥ ಸ್ಥಿತಿಯಲ್ಲಿ ಇದ್ದಾನೆ. ಪಾಪ ನಾನು ಒಂದು ಗಾಯ ಮಾಡ್ಕೊಳ್ಬೇಕು. ಈಗ ಒಂದು ಹೊಡೆದ್ನಲ್ಲ, ಇಲ್ಲೇ ಒಂದು ಗಾಯ ಆಗಲಿ ಅಂತ ಶಿವ ಸಂಕಲ್ಪ ಮಾಡಿದ. ಆ ಗಾಯ ಆಯ್ತಲ್ಲಿ. ಅವನು ಯೋಚನೆ ಮಾಡ್ದ, ಇರಬೇಕಪ್ಪ ಈ ಗಾಯ. ಯಾಕಂದರೆ ನಾಳೆ ಯಾರಾದರೂ ಕೇಳಿದ್ರೆ ಇದು ಯಾವ ಗಾಯ ಶಿವನೇ, ಯಾರು ಮಾಡಿದ್ದು ಅಂತ ಕೇಳಿದರೆ ಇದು ನನ್ನ ಭಕ್ತ ಅರ್ಜುನ ಮಾಡಿದ್ದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ನಾನು. ಹಾಗಾಗಿ ಅಂಥ ಒಂದು ಗಾಯ ಇರಲಿ ಅಂತ ಯೋಚನೆ ಮಾಡಿ ಗಾಯಕ್ಕೊಂದು ಮರ್ಯಾದೆ ಕೊಟ್ಟು ಗಾಯವನ್ನು ಮನ್ನಿಸುತ್ತ ಗಾಯವನ್ನು ಮನ್ನಿಸುತ್ತ ಶಿವಪೂರಾಯದಲ್ಲಿ ಮೆಟ್ಟಿದನು. ಪಾರ್ಥನ ಬಾಯೊಳು ಕುದುರುಧಿರ ನಾಸಿಕದೆರಡು ಮಾಹೆಯಲಿ ನೋಯನೊಂದನು ಮೀರಿ ಮುನಿಯಲು ಪಾಯವಾದುದ ಕಟಕಟ. ತಪ್ಪಾಯಿತೆನುತ ಮರುಗಿದನು ಮದನಾರಿ. ಆ ಗಾಯ ಒಂದು ಇರಲಿ ಅಂತ ಅದಕ್ಕಷ್ಟು ಮನ್ನಣೆಯನ್ನು ಕೊಟ್ಟು ಮನ್ನಿಸುತ್ತ ಗಾಯಕ್ಕೆ ಗೌರವ ಕೊಟ್ಟು ಇರಲಿ, ಇದೊಂದು ಚೆನ್ನಾಗಿರಲಿ, ಕಾಣಿಸುವಾಗಿರಲಿ ಅಂತ ಒಂದು ಗಾಯ ಮಾಡಿಕೊಂಡು ಶಿವ ಆಮೇಲೆ ಸಾಕು, ಇಷ್ಟು ಯುದ್ಧ ಮಾಡಿದ್ದು ಸಾಕು, ಪಾಪ ತುಂಬ ಬಳಲಿ ಹೋಗಿದ್ದಾನೆ ಅರ್ಜುನ, ಇನ್ನು ಬೇಡ, ಇದಕ್ಕೊಂದು ಕೊನೆ ಆಡಬೇಕು, ಕೊನೆಯದಾಗಿ ಒಂದು ಪೆಟ್ಟು ಕೊಡಬೇಕು, ಅಲ್ಲಿಗೆ ಅದು ಮುಗಿದು ಹೋಗಬೇಕು ಅಂತ ಯೋಚನೆ ಮಾಡಿ ಪೂರಾಯದಲ್ಲಿ ಮೆಟ್ಟಿದನು.
ಅಂದರೆ ಪೂರ್ಣ ಶಕ್ತಿಯಿಂದ ಅವನನ್ನು ಕೆಳಕ್ಕೆ ಬೀಳಿಸಿ ಅವನ ಬೆನ್ನಿನ ಮೇಲೆ ಒಂದು ಸಲ ಮೆಟ್ಟಿಬಿಟ್ಟ, ತುಳಿದು ಬಿಟ್ಟ ಶಿವ. ಅಂದರೆ ಪೂರ್ಣ ಶಕ್ತಿಯಿಂದ ಮೆಟ್ಟಿದರೆ ಯಾರೂ ಬದುಕಲಿಕ್ಕಿಲ್ಲ, ಭೂಮಿಯೇ ಉಳಿಲಿಕ್ಕಿಲ್ಲ. ಅದು ಪೂರ್ಣ ಶಕ್ತಿ ಅಂದರೆ ಇದುವರೆಗೆ ಅವ ಬಹಳ ಹಗುರವಾಗಿ, ತುಂಬ ಲಘುವಾಗಿ, ತುಂಬ ಅಲ್ಪ ಶಕ್ತಿಯನ್ನು ಉಪಯೋಗಿಸಿ ಯುದ್ಧ ಮಾಡ್ತಾ ಇದ್ದ. ಸ್ವಲ್ಪ ಹೆಚ್ಚು ಶಕ್ತಿಯನ್ನು ಉಪಯೋಗಿಸಿದ ಈಗ, ಅಷ್ಟೇ, ಮತ್ತೇನಲ್ಲ. ಅಷ್ಟನ್ನು ಮಾಡಿ ಅವನ ಕೆಳಗೆ ಬೀಳಿಸಿಬಿಟ್ಟ ಅರ್ಜುನನನ್ನು. ಬೆನ್ನನ್ನು ಅವನ ಬೆನ್ನಿನ ಮೇಲೆ ಒಂದು ಸಲ ಮೆಟ್ಟಿಬಿಟ್ಟ. ಆಮೇಲೆ ಅರ್ಜುನನಿಗೊಂದು ಹೆಸರಿತ್ತಂತೆ, ಏನಂತಂದರೆ ಯಾರಿಗೂ ಬೆನ್ನು ತೋರಿಸುವನಲ್ಲ ಅಂತೇಳಿ. ಎಂಥ ಯುದ್ಧದಲ್ಲೂ ಕೂಡ ಶತ್ರುಗಳಿಗೆ ಬೆನ್ನು ತೋರಿಸಿದವನೇ ಅಲ್ಲ ಅಂತ. ಗಿರಿಜೆ ಒಂದು ಸಂದರ್ಭದಲ್ಲಿ ಶಿವನಿಗೆ ಹೇಳಿದ್ಲಂತೆ, ನನಗೊಂದು ಸಲ ಅರ್ಜುನನ ಬೆನ್ನು ನೋಡಬೇಕು ಅಂತ ಆಸೆ ಇದೆ ಸ್ವಾಮಿ, ಅವನ ಬೆನ್ನನ್ನೇ ಯಾರಿಗೂ ತೋರಿಸುವುದಿಲ್ವಂತಲ್ಲ ಅಂತ. ಈಗ ಅವನ ಕೆಳಗೆ ಬೀಳಿಸಿ, ಹೀಗೆ ಅವನು ಬೀಳಿಸಿ ಅವನ ಬೆನ್ನಿನ ಮೇಲೆ ಮೆಟ್ಟಿದಾಗ ಅವಳು ನೋಡಿಬಿಟ್ಲು, ಓ ಬೆನ್ನು ಕಂಡೆ ಇವತ್ತು ಅಂತ. ಅಲ್ಲಿ ಮುಗೀತು, ಸಾಕು ಅಂತ. ಅಲ್ಲಿಗೆ ಶಿವನಿಗೂ ಕೂಡ ಇದೇ ಕೊನೆ ಅಂತ ಯೋಚನೆ ಮಾಡಿ ಒಂದು ಸಲ ಮೆಟ್ಟಿಬಿಟ್ಟ. ಆಗ ಅರ್ಜುನನ ಮೂಗಿಂದ ಬಾಯಿಂದ ಎಲ್ಲ ರಕ್ತ ಹೊಮ್ಮಿಬಿಡ್ತು, ರಕ್ತ ಕಾರಿಬಿಟ್ಟ ಅರ್ಜುನ. ಅದನ್ನು ನೋಡಿದ ಶಿವನಿಗೆ ಒಂದು ರೀತಿಯಲ್ಲಿ ವ್ಯಥೆ ಆಗೋಯ್ತಂತೆ. ಅಯ್ಯಯ್ಯೋ, ಹೆಚ್ಚಾಗಿ ಹೋಯ್ತಾ ಏನೋ ನಾನು ಅವನನ್ನು ಮೆಟ್ಟಿದ್ದು, ಈ ರೀತಿ ಆಯ್ತಲ್ಲ, ಛೇ ಇಷ್ಟು ಜಾಸ್ತಿ ನಾನು ಬಲ ಹಾಕಿ ಇವನನ್ನು ಮೆಟ್ಟಬಾರ್ದಿತ್ತೋ ಏನೋ ಪಾಪ, ಅಯ್ಯೋ 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 ತಪ್ಪಾಯಿತು ಅಂತ ಅವನೇ ಪಶ್ಚಾತ್ತಾಪ ಪಟ್ಬಿಟ್ನಂತೆ ಶಿವ. ಅರ್ಜುನನಿಗೆ ಇಷ್ಟು ಹೊಡೆದ ಮೇಲೆ ಅಯ್ಯೋ ಬಡಿಬಾರ್ದಿತ್ತು, ಇಷ್ಟು ಜೋರು ಆಯ್ತಲ್ಲ, ಇಷ್ಟು ಜೋರು ನಾನು ಅವನನ್ನು ಮೆಟ್ಟಬಾರ್ದಿತ್ತು ಅಂತ ಅವನಿಗೆ ಅನಿಸಿತು, ಪಶ್ಚಾತ್ತಾಪ ಪಟ್ಟ. ಅರ್ಜುನನಿಗಂತೂ ಇನ್ನು ಹೇಳುವ ಹಾಗೆ ಇಲ್ಲ, ಹೇಳ್ದ, ಆದರೆ ಇನ್ನು ಯುದ್ಧ ಮಾಡುವಂಥ ಸ್ಥಿತಿಯಲ್ಲಿ ಅರ್ಜುನ ಇಲ್ಲ. ಇಲ್ಲಿಗೆ ಮುಂದೆ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಅರ್ಜುನ. ಯಾಕೆ ಹೀಗೆಲ್ಲ ಆಯಿತು ಅಂತ ಯೋಚನೆ ಮಾಡುವಂಥ ಸ್ಥಿತಿ ಬಂತೀಗ. ಯುದ್ಧ ಮಾಡುವುದಕ್ಕೆ ಸದ್ಯಕ್ಕೆ ಅವನಿಗೆ ಆ ಒಂದು ಸ್ಥಿತಿಯಲ್ಲಿ ಅವನು ಇರಲಿಲ್ಲ. ಮುಂದೆ ಏನೆಲ್ಲ ಯೋಚನೆ ಮಾಡ್ದ, ಇಲ್ಲಿವರೆಗೆ ಹೋರಾಟ, ಮುಂದೆ ಅವನ ಮನಸ್ಸಿನ ಹೊಯ್ದಾಟ ಎಂಬುದನ್ನು ಮುಂದಿನ ಸಲ ನೋಡೋಣ. ಆ ಪರಮೇಶ್ವರ ಸರ್ವರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮಂಗಳ ಪದ್ಯದ ವಾಚನದೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ವೇದ ಪಾರಾಯಣದ ಫಲ, ಗಂಗಾದಿತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನುಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು, ಮೇದಿನಿಯನುಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆದರಿಸಿ ಭಾರತದೊಳ್ ಒಂದಕ್ಷರವ ಕೇಳ್ದರಿಗೆ